ನಮ್ಮ ಕನ್ನಡ ಝೂಮ್ ಮೀಟಿಂಗ್ಗೆ ಟ್ರಾನ್ಸ್ಕಾರ್ ಪ್ಲಾನ್ ಪ್ರೆಸೆಂಟೇಷನ್ಗೆ ಸುಸ್ವಾಗತ. ಸೊ ಇವತ್ತು ನಾನು ಟ್ರಾನ್ಸ್ಕಾರ್ ಅನ್ನೋಕ್ಕಿಂತ ಜಾಸ್ತಿ ನಾನು ಇಲ್ಲೊಂದು ಎಜುಕೇಶನ್ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಈ ಎಜುಕೇಶನ್ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಈ ಎಜುಕೇಶನ್ ಯಾವ ರೀತಿ ಬೇಕು ನಮಗೆ ಅಂತ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನಾವು ಮಾತಾಡೋ ಹೊರಟಿರುವಂತ ಇಂಡಸ್ಟ್ರಿ ಬಂದು ಕ್ರಿಪ್ಟೋ ಕರೆನ್ಸಿ. ಈ ಸುಮಾರು ಜನಗಳಿಗೆ ಈ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಜನ ನೋಡ್ತಾ ಇದೀವಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಗೊತ್ತಿದೆ, ಬಿಟ್ ಕಾಯಿನ್ ಅಂತ ಕೇಳಿದ್ದಾರೆ, ಬಟ್ ಅವರಿಗೆ ಈ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ನಾವು ದುಡ್ಡು ಮಾಡ್ಬೋದು, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಅವ್ರಿಗೆ ಬಿಟ್ ಕಾಯಿನ್ ಅಂತ ಕೆಲವೊಂದು ವಿಷಯಗಳನ್ನ ಗೊತ್ತಿದೆ, ಬಟ್ ಕಂಪ್ಲೀಟ್ ಆಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್. ಸೊ ಆತರ ಸುಮಾರು ಜನ ಸುಮಾರು ವಿಷಯಗಳನ್ನ ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಇವತ್ತೊಂದು ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರು ಬಂದಿದ್ರ ದಯವಿಟ್ಟು ಕಂಪ್ಲೀಟ್ ಆಗಿ ಒಂದು 25 to 30 minutes ಏನ್ ಸೆಷನ್ ಇದ್ದು ಕಂಪ್ಲೀಟ್ ಆಗಿ ಬ್ರೀಫ್ ಸೆಷನ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ತರ ಸ್ಟ್ರೆಚ್ ಮಾಡಲ್ಲ, ಪಾಯಿಂಟ್ ಟು ಪಾಯಿಂಟ್ ನಾವು ಹೇಳ್ತೀವಿ. ಇಲ್ಲಿ ನೀವು ಕರೆಕ್ಟ್ ಆಗಿ ಕೇಳ್ಬಿಟ್ಟು ನಿಮ್ಗೆ ಯಾರೆಲ್ಲ ಇಲ್ಲಿ ಇನ್ವೈಟ್ ಮಾಡಿದಾರೆ ಆ ಪರ್ಸನ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳಿ. ನಾನು ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಇದೊಂದು ವರ್ಚುವಲ್ ಕರೆನ್ಸಿ ಆಗಿರೋದು. ಇದು ಕಂಪ್ಲೀಟ್ ಆಗಿ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಇರೋದು. ಕೆಲವೊಬ್ರು ಬರೀ ಫಿಸಿಕಲ್ ಫಾರ್ಮ್ಯಾಟ್ ಅಲ್ಲಿ, ಕೆಲವೊಬ್ರು ಸುಮಾರು ಒಂದು 4 ವರ್ಷ ಕೆಳಗಡೆ ಕೆಲವರು ಬಿಟ್ ಕಾಯಿನ್ ಅಂತ ಫಿಸಿಕಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ರು, ಅದು ಫ್ರಾಡ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಯಾವುದೇ ತರ ಕ್ರಿಪ್ಟೋ ಕರೆನ್ಸಿ ಫಿಸಿಕಲ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ, ನೀವು ಅದು ಟಚ್ ಮಾಡಕ್ಕಾಗಲ್ಲ. ಕಂಪ್ಲೀಟ್ಲಿ ಇದೊಂದು ಇದು ಕಂಪ್ಲೀಟ್ಲಿ ಹೇಳ್ಬೇಕಂದ್ರೆ ಇದೊಂದು ಡಿಜಿಟಲ್ ವರ್ಚುವಲ್ ಕರೆನ್ಸಿ. ಸೊ ಇಲ್ಲಿ ನೋಡ್ಬೋದು ನೀವು. ಬ್ಯಾಂಕ್ಗಳು ಪ್ರೆಸೆಂಟ್ ಯೂಸ್ ಮಾಡ್ತಿದ್ರ ಫಿಸಿಕಲ್ ಕರೆನ್ಸಿ, ರುಪಿ ಆಗ್ಲಿ ಡಾಲರ್ಗಳಾಗ್ಲಿ ಏನೇನ್ ನೋಡ್ತಿದ್ವಿ ಬ್ಯಾಂಕ್ಗಳು ಆಲ್ ಓವರ್ ವರ್ಲ್ಡ್ ಅಲ್ಲಿ 4-5 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದೇ ಸ್ಟಾಕ್ ಮಾರ್ಕೆಟ್ ನೋಡಿದಾಗ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡಿದಾಗ ಬೆಳಗ್ಗೆ 9:15 ಸ್ಟಾರ್ಟ್ ಆಗಿ 3:00 ಕ್ಲೋಸ್ ಆಗುತ್ತೆ. ಬಟ್ ಕ್ರಿಪ್ಟೋ ಕರೆನ್ಸಿಗೆ ಯಾವುದೇ ತರ ಕ್ಲೋಸಿಂಗ್ ಇರಲ್ಲ ಮೈ ಡಿಯರ್ ಫ್ರೆಂಡ್ಸ್. ಟ್ರೇಡಿಂಗ್ಗೆ 24/7 ಅಂದ್ರೆ ದಿನದ 24 ಗಂಟೆ ಟ್ರೇಡ್ ಮಾಡಬಹುದು. ಅಂಡ್ ಟ್ರೇಡಿಂಗ್ ಈಸ್ 100% ಲೀಗಲ್ ಇನ್ ಇಂಡಿಯಾ. ಓಕೆನಾ, ಅದ್ರ ಬಗ್ಗೆನೂ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ಕ್ರಿಪ್ಟೋ ಕರೆನ್ಸಿಗೆ ಸುಮಾರು ನೀವು ಕಡೆ ವರ್ಡ್ ಗಳನ್ನ ಕೇಳಿರ್ತೀರಾ. ಈ ಏನೇನಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಗ್ಲೋಬಲ್ ಕರೆನ್ಸಿ ಅಂತ ಹೇಳ್ತಾರೆ, ಕ್ರಿಪ್ಟೋ ಕರೆನ್ಸಿ ಒಂದು ಟೆಕ್ನಾಲಜಿ ಅಂತ ಹೇಳ್ತಾರೆ, ಕ್ರಿಪ್ಟೋ ಕರೆನ್ಸಿ ಒಂದು ಓಪನ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಬಿಕಾಸ್ ಕ್ರಿಪ್ಟೋ ಕರೆನ್ಸಿ ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ, ಕ್ರಿಪ್ಟೋ ಕರೆನ್ಸಿ ಕಂಪ್ಲೀಟ್ ಬೇಸ್ಡ್ ಆಗಿರೋದು ಇಂಟರ್ನೆಟ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲಿವರೆಗೆ ಭೂಮಿ ಮೇಲೆ ಇಂಟರ್ನೆಟ್ ಇರುತ್ತೋ ಅಲ್ಲಿವರೆಗೆ ಕ್ರಿಪ್ಟೋ ಕರೆನ್ಸಿ ಇರುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇದು 100% ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್. ಈ ಸೆಂಟ್ರಲೈಸ್ಡ್ ಡಿಸೆಂಟ್ರಲೈಸ್ ಅಂತ ಇವಾಗ ನಾನು ವ್ಯತ್ಯಾಸ ತಿಳಿಸ್ಬಿಡ್ತೀನಿ. ಸೆಂಟ್ರಲೈಸ್ಡ್ ಅಂದ್ರೆ ಒಂದು ಗವರ್ನಿಂಗ್ ಬಾಡಿ ಇರುತ್ತೆ, ಅಂದ್ರೆ ಒಬ್ರು ಅದಕ್ಕೆ ಕಂಟ್ರೋಲ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಇಂಡಿಯನ್ ಅಲ್ಲಿ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮ್ಗಳು ಹಾಗೂ ಕಂಪನಿಗಳೆಲ್ಲ ಸೆಂಟ್ರಲೈಸ್ಡ್ ಸಿಸ್ಟಮ್ಗಳು. ಈ ಸೆಂಟ್ರಲೈಸ್ಡ್ ಸಿಸ್ಟಮ್ಗೆ ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದಕ್ಕೆ ಒಂದು ಕಂಟ್ರೋಲಿಂಗ್ ಬಾಡಿ ಇರುತ್ತೆ. ಅಂದ್ರೆ ಇವತ್ತಿನ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಯಾವುದೋ ಒಂದು ಬ್ಯಾಂಕ್ ದಿವಾಳಿ ಆಯ್ತು ಅಂದ್ರೆ RBI ಇಂಟರ್ಫಿಯರ್ ಆಗುತ್ತೆ. ಅಂದ್ರೆ RBI ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು RBI ಸಪೋರ್ಟ್ ಮಾಡುತ್ತೆ. ಅದು ಸೆಂಟ್ರಲೈಸ್ಡ್ ಸಿಸ್ಟಮ್. ಡಿಸೆಂಟ್ರಲೈಸ್ಡ್ ಅಂದ್ರೆ ಅಲ್ಲಿ ಯಾವುದೇ ತರ ಮ್ಯಾನೇಜ್ಮೆಂಟ್ ಇರಲ್ಲ, ಯಾವುದೇ ಸಿಇಒಗಳು ಇರಲ್ಲ, ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ನಡೆಯುವಂತ ಸಿಸ್ಟಮ್ ಡಿಸೆಂಟ್ರಲೈಸ್ಡ್. ಅಂದ್ರೆ ಎಷ್ಟೋ ಜನಕ್ಕೆ ಮಾರ್ಕೆಟ್ ಅಲ್ಲಿ ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಅದು ಯಾವ ರೀತಿ ಅಂತ ನಾನು ಮುಂದೆ ಬರೋ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇದೊಂದು ಡಿಸ್ಟ್ರಿಬ್ಯೂಟೆಡ್ ಪಬ್ಲಿಕ್ ಲೆಡ್ಜರ್, ಅಂದ್ರೆ ಕಂಪ್ಲೀಟ್ ಓಪನ್ ಆಗಿರುತ್ತೆ. ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೋ ಅದೇ ರೀತಿಲಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ನೋಡಬಹುದು. ಬಟ್ ಯಾವುದೇ ರೀತಿಯಿಂದ ನೀವು ಟಚ್ ಮಾಡಕ್ ಆಗಲ್ಲ, ಯಾವುದೇ ರೀತಿ ಹ್ಯಾಕ್ ಮಾಡಕ್ಕೂ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇದು ಕ್ರಿಪ್ಟೋ ಕರೆನ್ಸಿ ಬಂದು ಪೀರ್ ಟು ಪೀರ್, ಅಂದ್ರೆ ಒಂದ್ ಪರ್ಸನ್ ಇಂದ ಇನ್ನೊಂದ್ ಪರ್ಸನ್ಗೆ ನೀವು ಟ್ರಾನ್ಸ್ಫರ್ ನ ಮಾಡ್ಕೋಬಹುದು. ಅಮೌಂಟ್ ಇದು ಏನ್ ಪೇಮೆಂಟ್ ಇದೆ, ಪೇಮೆಂಟ್ ಇದಕ್ಕೆ ಒಂದು ಇಂಟರ್ನೆಟ್ ಪೇಮೆಂಟ್ ಅಂತ ಹೇಳ್ತೀವಿ. ಹಾಗೆ ಬಂದ್ಬಿಟ್ಟು ಇದೊಂದು ವ್ಯಾಲ್ಯೂ ಟ್ರಾನ್ಸ್ಫರ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಕ್ಯಾಶ್, ಡಿಜಿಟಲ್ ಕರೆನ್ಸಿ. ಇದೊಂದು ಅಸೆಟ್ ಅಂತಾನೆ ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಯಾರ್ಯಾರು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕು, ಅಂತಸ್ತು ಮಾಡ್ಬೇಕು ಅಂತೆಲ್ಲ ಹೇಳಿರ್ತಿರೋ, ಈ ಕ್ರಿಪ್ಟೋ ಕರೆನ್ಸಿನ ಇಟ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಒಂದ್ 2-4 ವರ್ಷ ಒಂದ್ ದೊಡ್ಡ ಮಟ್ಟಿಗೆ ನೀವು ಇನ್ಕಮ್ ನ ಇದು ಮಾಡ್ತೀರಾ. ಅಂಡ್ ವಸ್ತು, ಕ್ರಿಪ್ಟೋ ಕರೆನ್ಸಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಮೋಡಿಟಿ. ಮತ್ತೆ ಕ್ರಿಪ್ಟೋ ಕರೆನ್ಸಿ ಪ್ರಾಪರ್ಟಿ ಅಂತ ಹೇಳ್ತೀವಿ, ವರ್ಚುವಲ್ ಗೋಲ್ಡ್ ಅಂತ ಹೇಳ್ತೀವಿ, ಗೋಲ್ಡ್ 2.0 ಅಂತ ಹೇಳ್ತೀವಿ, ಮನಿ, ಮ್ಯಾಥಮೆಟಿಕ್ಸ್, ಇನ್ನೋವೇಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್, ಫ್ರೀಡಮ್. ಇದೆಲ್ಲ ನಾನು ಜಸ್ಟ್ ಹೆಡಿಂಗ್ಸ್ ಮಾತ್ರ ಹೇಳ್ತಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ನಮ್ದೇ ಆದಂತ ಲೀಡರ್ಶಿಪ್ ಟ್ರೈನಿಂಗ್ ಇದೆ, ಎಜುಕೇಶನ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ನಾವು. ಟ್ರಾನ್ಸ್ಕಾರ್ ಪ್ಲಾಟ್ಫಾರ್ಮ್ ಇಸ್ ಸೆಕೆಂಡರಿ, ಪ್ರೈಮರಿ ಇಸ್ ಎಜುಕೇಶನ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲಿವರೆಗೆ ಎಜುಕೇಶನ್ ಇರುತ್ತೋ ಅಲ್ಲಿವರೆಗೆ ಯಾವುದೇ ಸಿಸ್ಟಮ್ ಆಗ್ಲಿ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಫೋಕಸ್ ಮಾಡಿರೋ ಎಜುಕೇಶನ್. ಯಾರಿಗೆಲ್ಲ ಎಜುಕೇಶನ್ ಇಲ್ಲೋ, ಯಾರಿಗೆಲ್ಲ ಅರ್ಥ ಮಾಡ್ಕೋಬೇಕು, ತಿಳ್ಕೊಳ್ಬೇಕಂತಿದ್ರೆ ನೀವು ಇನ್ನೂ ಫರ್ದರ್ ಲೀಡರ್ಶಿಪ್ ಟ್ರೈನಿಂಗ್ ಗಳು ಇರುತ್ತೆ. ಆ ಟ್ರೈನಿಂಗ್ ಲಿಂಕ್ ಕೂಡ ನಾವು ಕಳಿಸ್ತೀವಿ ಲೀಡರ್ ಮುಖಾಂತರ. ಆ ಸೆಷನ್ ಗಳನ್ನ ನೀವು ಅಟೆಂಡ್ ಆಗಿ. ಈ ಕ್ರಿಪ್ಟೋ ಕರೆನ್ಸಿ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಯಾವಾಗ ಸ್ಟಾರ್ಟ್ ಆಯ್ತು, ಇದು ಹೇಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕಂದ್ರೆ, ಜಸ್ಟ್ ಒಂದು ಪ್ರೀವಿಯಸ್ ನಮ್ದು ಪುರಾತನ ಕಾಲದಲ್ಲಿ ಬರ್ಬೇಕು ಅಂದ್ರೆ, ನಮ್ ಹಿಂದಿನ ಹಿರಿಯರುಗಳು ಯಾವ ರೀತಿ ವ್ಯಾಪಾರ ಮಾಡ್ತಿದ್ರು ಅಂತ ನಾವು ತಿಳ್ಕೊಳ್ಬೇಕು. ಅವರು ವ್ಯಾಪಾರ ಮಾಡ್ತಿರೋ ಒಂದು ವಿಧಾನ ಬಂದು ವಸ್ತು ವಿನಿಮಯಗಳು ಮಾಡೋದ್ರಿಂದ. ಅವ್ರ ಹತ್ರ ಏನ್ ದವಸ ಧಾನ್ಯಗಳಿತ್ತು, ಅವ್ರ ಹತ್ರ ಏನ್ ವಸ್ತುಗಳಿತ್ತು, ಅದನ್ನ ಒಬ್ರಿಗೆ ಇನ್ನೊಬ್ರಿಗೆ ಕೊಟ್ಬಿಟ್ಟು ವ್ಯಾಪಾರನ ಮಾಡ್ತಿದ್ರು. ಅದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಯಾವಾಗ ಡೆವಲಪ್ಮೆಂಟ್ ಆಗ್ತಾ ಬಂತು, ಅವ್ರೇನ್ ಮಾಡಿದ್ರು, ಚಿನ್ನದ ನಾಣ್ಯಗಳು ಅಥವಾ ಬೆಳ್ಳಿ ನಾಣ್ಯಗಳನ್ನ ಉಪಯೋಗಿಸಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬಂದಿದ್ದೆ ಬ್ಯಾಂಕ್ ಮೈ ಡಿಯರ್ ಫ್ರೆಂಡ್ಸ್. ಈ ಬ್ಯಾಂಕ್ ಬಂದ್ಮೇಲೆ ನೀವು ನೋಡ್ಬೋದಿಲ್ಲ, ಬ್ಯಾಂಕ್ಗಳು ಬ್ಯಾಂಕ್ ನೋಟು ಮತ್ತೆ ಬ್ಯಾಂಕ್ ಚೆಕ್ ಬರಕ್ ಸ್ಟಾರ್ಟ್ ಆಯ್ತು. ಆ ನಂತರ ನೀವು ನೋಡ್ಬೋದು ATM ಕಾರ್ಡ್ 1958 60 ಅಲ್ಲಿ
ATM ಕಾರ್ಡ್ ಬರಕ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನೀವು ಒಂದ್ ನಿಮಿಷ. ಓಕೆ, 1958 ಅಲ್ಲಿ ATM ಬಂತು. ಆಮೇಲೆ ಇಂಟರ್ನೆಟ್ ನ ಆವಿಷ್ಕಾರ ಆಯ್ತು ಮೈ ಡಿಯರ್ ಫ್ರೆಂಡ್ಸ್ 1980 ಅಲ್ಲಿ. ಅವಾಗ ನೋಡಬಹುದು ಮೊಬೈಲ್ ಬ್ಯಾಂಕಿಂಗ್ ಮತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ನ ಬಳಕೆ ಆಗ ಸ್ಟಾರ್ಟ್ ಆಯ್ತು. ಹಾಗೆ 2009 2019 ನಲ್ಲಿ ಓಕೆನಾ, ಈ 2019 ನಲ್ಲಿ ಸ್ಟಾರ್ಟ್ ಆಗಿದ್ದೆ ಕ್ರಿಪ್ಟೋ ಕರೆನ್ಸಿ ಮೈ ಡಿಯರ್ ಫ್ರೆಂಡ್ಸ್. ಈ ಕ್ರಿಪ್ಟೋ ಕರೆನ್ಸಿ ಸ್ಟಾರ್ಟ್ ಆಗಿದ್ದು ಮೊದಲ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ ಬಿಟ್ ಕಾಯಿನ್. ಈ ಬಿಟ್ ಕಾಯಿನ್ ಸ್ಟಾರ್ಟ್ ಆದಾಗ ಮೈ ಡಿಯರ್ ಫ್ರೆಂಡ್ಸ್ ಕೇವಲ 10 ಪೈಸೆ 20 ಪೈಸೆಗೆ ಸ್ಟಾರ್ಟ್ ಆಗಿರುವಂತ ಬಿಟ್ ಕಾಯಿನ್ ಇವತ್ತಿನ ಪ್ರೆಸೆಂಟ್ ರೇಟ್ ಅಲ್ಲಿ ಏನಿಲ್ಲ ಅಂದ್ರೂ 50 ಲಕ್ಷ ರೂಪಾಯಿ ಮೈ ಡಿಯರ್ ಫ್ರೆಂಡ್ಸ್ ಒಂದು ಬಿಟ್ ಕಾಯಿನ್ ಬೆಲೆ. ಯಾವ ಇಂಡಸ್ಟ್ರಿ ಕೂಡ ಮೈ ಡಿಯರ್ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ 10 ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ರಿಟರ್ನ್ಸ್ ಕೊಟ್ಟಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಬಂತು ಇಥೀರಿಯಂ ಅಂತ. ಅದು ಕೂಡ ಬಂದಾಗ 10 ಪೈಸೆ 20 ಪೈಸೆ ಇತ್ತು. ಬಟ್ ಇವತ್ತು ಪ್ರೆಸೆಂಟ್ ರೇಟ್ ನೋಡಿದಾಗ 1,90,000 ರೂಪಾಯಿ ಮೈ ಡಿಯರ್ ಫ್ರೆಂಡ್ಸ್. ಯಾರಾದ್ರೂ ಒಂದು ಅಟ್ಲೀಸ್ಟ್ 10 ವರ್ಷಗಳ ಬಿಟ್ ಕಾಯಿನ್ ತಗೊಂಡಿದ್ರೆ ₹1 ತಗೊಂಡಿದ್ರೆ 50 ಲಕ್ಷ ರೂಪಾಯಿ ಅವ್ರ ಹತ್ರ ಇರ್ತಿತ್ತು ಇವತ್ತು. ಅದೇ ಇಥೀರಿಯಂ ಏನಾದ್ರು 2013 ಅಲ್ಲಿ ತಗೊಂಡಿದ್ರೆ ಇವತ್ತಿನ ಲೆಕ್ಕದಲ್ಲಿ ಅವ್ರ ಹತ್ರ 1,90,000 ರೂಪಾಯಿ ಇರ್ತಿತ್ತು ಒಂದು ಇಥೀರಿಯಂ. ಸೊ ಈಗ ಅದೇ ರೀತಿ ಏನಾದ್ರು ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಏನಾದ್ರು ಇದೇನಾ ಸರ್, ಇನ್ನೊಂದು ಏನಾದ್ರು ಅಪರ್ಚುನಿಟಿ ಇದೆ ಅಂದ್ರೆ ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅದೇ ರೀತಿ ಇರುವಂತ ಒಂದು ಅಪರ್ಚುನಿಟಿ ಬಂದು ಟ್ರಾನ್ ಅಂತ. ಇದು ಥರ್ಡ್ ಟಾಪ್ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ. ಟೋಟಲ್ 7,000 ರಿಂದ 8,000 ಕ್ರಿಪ್ಟೋ ಕರೆನ್ಸಿಗಳಿದೆ. ಅದರಲ್ಲಿ ಹೈಯೆಸ್ಟ್ ಟೆಕ್ನಾಲಜಿ ಅಂಡ್ ಅಪ್ಡೇಟೆಡ್ ಆಗಿರುವಂತ ಒಂದು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಅದು ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. ಇದು 2017 ಬಂದಿದೆ. ಇದನ್ನ ಸ್ಟಾರ್ಟ್ ಮಾಡಿದೆ ಅಂದ್ರೆ ಟ್ರಾನ್ ಫೌಂಡೇಶನ್ ಇಂದ ಜಸ್ಟಿನ್ ಸನ್ ಅಂತ ಈ ಪರ್ಸನ್ ಸಿಂಗಾಪುರ್ ಅವರು. ಈ ಪರ್ಸನ್ ಟೆಕ್ನಿಕಲಿ ಏನ್ ಬಿಟ್ ಕಾಯಿನ್ ನೋಡ್ತಾ ಇದೀವಿ ನಾವು ಅದಕ್ಕಿಂತ ಅಪ್ಡೇಟೆಡ್ ಇರುವಂತಹ ಒಂದು ಟ್ರಾನ್ಸಾಕ್ಷನ್ ಸ್ಪೀಡ್ ಅಂತ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಇಂಟರ್ನೆಟ್ ಅಲ್ಲಿ. ನೀವು ಈಗ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಹೇಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರೋ ಅದೇ ರೀತಿ ಇಲ್ಲಿ ಕೂಡ ಟ್ರಾನ್ಸಾಕ್ಷನ್ ಮಾಡ್ತೀವಿ ಒಂದು ಕರೆನ್ಸಿ ಇನ್ನೊಂದು ಕರೆನ್ಸಿಗೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಟ್ರಾನ್ಸಾಕ್ಷನ್ ಅಲ್ಲಿ ನೋಡಬಹುದು, ಇಲ್ಲಿ ಒಂದು ಬಿಟ್ ಕಾಯಿನ್ ಟ್ರಾನ್ಸಾಕ್ಷನ್ ನೀವು ಮಾಡಬೇಕು ಯಾರಿಗೊಬ್ರಿಗೆ ಅಂದ್ರೆ 2 ರಿಂದ 3 ಟ್ರಾನ್ಸಾಕ್ಷನ್ ಆಗುತ್ತೆ ಅಷ್ಟೇ ಪ್ರತಿ ಸೆಕೆಂಡ್ಗೆ. ಅದೇ ರೀತಿ ಇಥೀರಿಯಂ ಆದ್ರೆ ಬರೀ 20 ರಿಂದ 25 ಟ್ರಾನ್ಸಾಕ್ಷನ್ ಅಷ್ಟೇ. ಅದೇ ನೀವು ಟ್ರಾನ್ ಅಂತ ನೋಡಿದಾಗ ಟ್ರಾನ್ ಬಂದು 2,000 ಟ್ರಾನ್ಸಾಕ್ಷನ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಈ 2,000 ಟ್ರಾನ್ಸಾಕ್ಷನ್ ಪ್ರತಿ ಸೆಕೆಂಡ್ಗೆ ನಾನು ಮಾತಾಡ್ತಿರೋದು. 1 ನಿಮಿಷಕ್ಕೆ ಎಷ್ಟಾಗುತ್ತೆ ಹಾಗೆ 1 ಗಂಟೆಗೆ ಎಷ್ಟಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದ್ರೆ ಬರೋ ದಿನಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆದಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಹೇಳ್ಬೋದು ಈ ಬಿಟ್ ಕಾಯಿನ್ ಮತ್ತು ಈ ಇಥೀರಿಯಂ ಏನಿದೆಲ್ಲ ಔಟ್ಡೇಟೆಡ್ ಅಂತ ಹೇಳ್ಬೋದು. ಯಾಕಂದ್ರೆ ಪುರಾತನದಲ್ಲಿ ಯಾವಾಗ ಟೆಕ್ನಾಲಜಿ ಅಪ್ಡೇಟ್ ಆಗ್ತಿದ್ರೋ ನಾವು ಅಪ್ಡೇಟ್ ಆಗ್ಬೇಕು. ಸೊ ಆ ರೀತಿ ಈಗ ಬಂದಿರುವಂತ ಕರೆನ್ಸಿ ಬಂದು ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. ಮುಂದೆ ಬರೋ ದಿನಗಳಲ್ಲಿ ಒಂದು ಒಳ್ಳೆ ಇನ್ಕಮ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇದಕ್ಕೆ ನೋಡಿ ಸುಮಾರು ಕಂಪ್ನಿಗಳಿದೆ. ಓಬೈಕು, ಬಿಟ್ಮೇನು, ZagandSW, ಬಿಟ್ಟಾರೆಂಟ್, ಸ್ಯಾಮ್ಸಂಗ್, ಈ ತರ ಸುಮಾರು ಕಂಪ್ನಿಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಈ ಕಂಪ್ನಿಗಳ ಜೊತೆ ಕೆಲಸ ಮಾಡ್ತಿದ್ದು ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅಂತ. ಯಾವುದೇ ಕಂಪ್ನಿಗಳು ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಜೊತೆ ವರ್ಕ್ ಮಾಡೋದು ಅವಾಗ್ಲೇ ಮೈ ಡಿಯರ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಈಗ ನಾವು ಬರೋದು ಈಗ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಟ್ರಾನ್ ಸ್ಕ್ವೇರ್ ಪ್ಲಾಟ್ಫಾರ್ಮ್ ಮೈ ಡಿಯರ್ ಫ್ರೆಂಡ್ಸ್. ಈಗ ನಾನು ಇಷ್ಟೆಲ್ಲ ನಾನು ಮಾತಾಡಿದೀನಿ ಇದುವರೆಗೆ ಏನ್ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತಾ ಇದ್ದೀನಿ. ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ನೀವು ಬಿಸ್ನೆಸ್ ಮಾಡಿ ಬಿಡಿ ಮೈ ಡಿಯರ್ ಫ್ರೆಂಡ್ಸ್. ಈ ಕ್ರಿಪ್ಟೋ ಕರೆನ್ಸಿನ ಟ್ರಾನ್ ನಾನು ಇವತ್ತು ಏನ್ ಮಾತಾಡ್ತಿದ್ದೀನೋ ಅದನ್ನ ಇವತ್ತು ತಗೊಂಡ್ ಇಟ್ಕೊಳ್ಳಿ. ಒಂದ್ 5 ವರ್ಷ ಬಿಟ್ಬಿಡಿ ಫ್ರೆಂಡ್ಸ್. ನನ್ ಮಗನಿಗಾಗುತ್ತೆ ನನ್ನ ಮಗಳಿಗೆ ಆಗುತ್ತೆ ಅಂತ ಸ್ವಲ್ಪ ಆಸ್ತಿಯನ್ನು ಅಂತಸ್ ಮಾಡ್ತಿರೋ ಅದೇ ರೀತಿ ತಗೊಂಡ್ ಇಟ್ಕೊಳ್ಳಿ. ಈ ಟ್ರಾನ್ ಸ್ಕ್ವೇರ್ ಸೆಕೆಂಡ್ರಿ ನಾನು ಹೇಳ್ತಿರೋದು ಯಾಕೆಂದ್ರೆ ಮುಂದೆ ಬರೋ ದಿನಗಳಲ್ಲಿ ಇವತ್ತು ಪ್ರೆಸೆಂಟ್ ಟ್ರಾನ್ ರೇಟ್ ಬಂದ್ಬಿಟ್ಟು ಒಂದು ಟ್ರಾನ್ ಬಂದು 13 ರಿಂದ 14 ರೂಪಾಯಿ ನಡೀತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಅದು ನಿಮ್ಗೆ 100 ಅಲ್ಲ 1000 ಅಲ್ಲ ಲಕ್ಷಗಳಲ್ಲಿ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ 1 ಲಕ್ಷ ಟ್ರಾನ್ ಇವತ್ತು ಬೈ ಮಾಡಿ ಇಟ್ಕೊಳ್ಳಿ. ಮುಂದೆ ಬರೋ ದಿನಗಳಲ್ಲಿ 1000 ಅಲ್ಲ ಮೈ ಡಿಯರ್ ಫ್ರೆಂಡ್ಸ್ ಕೋಟಿಗಳಲ್ಲಿ ನೀವು ಇರ್ತೀರಾ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನಾನು ನಿಮ್ಗೆ ಹೇಳೋ ಹೊರಟಿದ್ದು ಅಂತ ಮೇನ್ ಇಂಪಾರ್ಟೆಂಟ್ ಆಗಿರೋ ಪ್ಲಾನ್ ನಮ್ದು ವಿಷನ್. ಇದು ನಾವು ಪ್ಲಾನ್ ಸ್ಟಾರ್ಟ್ ಮಾಡಕ್ಕೆ ರೀಸನ್ ಒಂದೇ ಮೈ ಡಿಯರ್ ಫ್ರೆಂಡ್ಸ್. ಇದರಲ್ಲಿ ನೀವು ಒಂದು ಕ್ರಿಪ್ಟೋ ಕರೆನ್ಸಿಲಿ ದುಡ್ಡು ಯಾವ ರೀತಿ ಮಾಡ್ಬೋದು ಅಂದ್ರೆ ಒಂದು ನಿಮ್ಮ ಪರ್ಸನಲ್ ಅಮೌಂಟ್ ಅನ್ನ ಹಾಕ್ಬೋದು. ನಿಮ್ಮ ಹತ್ರ ಎಷ್ಟು ಬಂಡವಾಳ ಇದೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಮಾಡ್ಬೋದು. ಇನ್ನೊಂದು ಎಜುಕೇಶನ್ ತಗೊಳ್ಳೋದ್ರ ಮುಖಾಂತರ ಇನ್ನೊಬ್ರಿಗೆ ಎಜುಕೇಶನ್ ಕೊಡೋ ಮುಖಾಂತರ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಇವತ್ತು ನಾವ್ ಏನ್ ಮಾಡ್ತಿದ್ವಿ, ಇವತ್ತು ಎಜುಕೇಶನ್ ಸ್ಪ್ರೆಡ್ ಮಾಡ್ಬಿಟ್ಟು ಈ ಟ್ರಾನ್ಸ್ಫರ್ ಪ್ಲಾಟ್ಫಾರ್ಮ್ ನ ಅವ್ರ ಕೈ ಕೊಟ್ಟು ದುಡ್ಡನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೀವಿ ಮೈ ಡಿಯರ್ ಫ್ರೆಂಡ್ಸ್. ಅದೇ ಟ್ರಾನ್ಸ್ಫರ್ ಪ್ಲಾಟ್ಫಾರ್ಮ್ ಈ ಫೌಂಡರ್ ಆದಂತ ಮಿಸ್ಟರ್ ಹಿಮ್ಮತ್ ಖಾನ್ ಸರ್, ಇವರು ರಾಜಸ್ಥಾನಿಂದ ಅವರು. ಈ ಪರ್ಸನ್ ನವೆಂಬರ್ 25ಕ್ಕೆ ಈ ಸ್ಟಾರ್ಟ್ ಮಾಡಿದ್ವಿ ಇದನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ನ. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಏನಂದ್ರೆ ಕಂಪ್ಲೀಟ್ ಒಂದು ಬ್ಲಾಕ್ ಚೈನ್ ಅಲ್ಲಿ ಡಿಪ್ಲೋ ಆಗಿರುವಂತ ಸಿಸ್ಟಮ್, ಒಂದು ಸಾಫ್ಟ್ವೇರ್ ಅಂತ ತಿಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಇದನ್ನ ಯಾರು ಹ್ಯಾಕ್ ಮಾಡಕ್ಕಾಗಲ್ಲ, ಯಾರು ಇದನ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಕಂಪ್ಲೀಟ್ ಇದನ್ನ ನೋಡ್ಬೋದು ನೀವು ಯಾವ ರೀತಿ ಟ್ರಾನ್ಸಾಕ್ಷನ್ ಗಳಾಗ್ತಿದೆ ಅಂತ, ಬಟ್ ಯಾವುದೇ ರೀತಿ ಚೇಂಜ್ ಮಾಡಕ್ಕಾಗಲ್ಲ. ಈ ಪರ್ಸನ್ ಉದ್ದೇಶ ಏನ ಮೈ ಡಿಯರ್ ಫ್ರೆಂಡ್ಸ್, ಇವ್ರು ಆಲ್ರೆಡಿ ಇಂಡಿಯನ್ ಮಿಲಿಟರಿಯಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಈ ಪರ್ಸನ್ ಉದ್ದೇಶ ಅಂದ್ರೆ ನಮ್ ಜನಗಳು ಸುಮಾರು MLM ಕಂಪನಿಗಳಲ್ಲಿ ಸುಮಾರು ನೆಟ್ವರ್ಕಿಂಗ್ ಅಲ್ಲಿ 100% ಜನ ನೆಟ್ವರ್ಕಿಂಗ್ ಅಲ್ಲಿ ಕೆಲಸ ಮಾಡಿದಾರೆ ಅಂದ್ರೆ 60 ರಿಂದ 70% ಜನ ದುಡ್ಡು ಕಳ್ಕೊಂಡವರೇ ಇದಾರೆ ಮೈ ಡಿಯರ್ ಫ್ರೆಂಡ್ಸ್. ಇದು ಓಪನ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಜನ ಲೈಬಿಲಿಟಿ ಇರುವಂತ ಫ್ರೆಂಡ್ಸ್ ಸುಮಾರು ಜನ ನಾನು ಕಾಂಟ್ಯಾಕ್ಟ್ ಮಾಡಿದೀನಿ. ಅದ್ರಲ್ಲಿ ಒಂದು 60 ರಿಂದ 70% ಜನ ದುಡ್ಡು ಕಳ್ಕೊಂಡವರೇ ಇದಾರೆ. ಸೊ ಈ ಪರ್ಸನ್ ಏನಂದ್ರೆ ಉದ್ದೇಶ, ಸುಮಾರು ನೆಟ್ವರ್ಕಿಂಗ್ ಲೀಡರ್ಸ್ ಯಾರೆಲ್ಲ ದೊಡ್ಡ ದೊಡ್ಡ ಮಟ್ಟಿಗೆ ಲೀಡರ್ಸ್ ಗಳು ಒಂದು ಪ್ರಾಡಕ್ಟ್ ಬೇಸ್ಡ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಗಳು ಯಾರೆಲ್ಲ ವರ್ಕ್ ಮಾಡಿದ್ದಾರೆ, ಸಾವಿರಾರು ಗಟ್ಟಲೆ ಟೀಮ್ ಮಾಡಿದಾರೋ ಅಂತ ಎಕ್ಸ್ಪೀರಿಯನ್ಸ್ ಗಳನ್ನ ತಗೊಂಡು ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿದ್ದಾರೆ. ಆ ಪ್ಲಾಟ್ಫಾರ್ಮ್ ಹೆಂಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಇನ್ಕಮ್ ಸಿಗ್ಲಿ ಅಂತ. ಆ ಇನ್ಕಮ್ ಯಾವ ರೀತಿ ಸಿಗುತ್ತಂದ್ರೆ
ಇದೊಂದು ಕಂಪ್ಲೀಟ್ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮಾಡಿದಾರೆ ಮೈ ಡಿಯರ್ ಫ್ರೆಂಡ್ಸ್, ಡಿಸೆಂಟ್ರಲೈಸ್ಡ್. ಯಾಕೆಂದ್ರೆ ಸುಮಾರು ಮಾರ್ಕೆಟ್ ಅಲ್ಲಿ MLM ಕಂಪ್ನಿಗಳು ನೋಡಿದೀವಿ, ಸುಮಾರು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ನೋಡಿದೀವಿ. ಅವ್ ಬರೋ ಉದ್ದೇಶನೇ ಮೈ ಡಿಯರ್ ಫ್ರೆಂಡ್ಸ್ ಒಂದ್ ಸ್ವಲ್ಪ ದುಡ್ಡು ಮಾಡಿ ಕಂಪ್ನಿನ ಕ್ಲೋಸ್ ಮಾಡ್ಕೊಂಡು ಹೋಗೋದು, ಅಂದ್ರೆ ಫ್ರಾಡ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡೇ ಬರ್ತಿರುವಂತ ಸುಮಾರು ಕಂಪ್ನಿಗಳು ಹೇಳ್ತಾ ಇದ್ದೀನಿ ನಾನು. ಆ ಕಂಪ್ನಿಗಳ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ ಜನಕ್ಕೆ ಇವಾಗ. ಅದರಲ್ಲಿ ಒಳ್ಳೆ ಕಂಪನಿ ಇದ್ರೂ ಕೂಡ ಅದ್ರ ಮೇಲೆ ನಂಬಿಕೆ ಇಲ್ಲ ಜನಕ್ಕೆ ಇವಾಗ, ಬಿಕಾಸ್ ದಟ್ ಈಸ್ ಸೆಂಟ್ರಲೈಸ್ಡ್ ಸಿಸ್ಟಮ್. ಸೊ ಅದಕ್ಕೆ ಈಗ ಡಿಸೆಂಟ್ರಲೈಸ್ ಅಂದ್ರೆ ಇಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಇರಲ್ಲ, ಯಾವುದೇ ನಿಮ್ಗೆ ಅಡ್ಮಿನ್ ಪೇಮೆಂಟ್ ಪ್ರತಿ ವಾರ ಪ್ರತಿ ತಿಂಗಳಿಗೆ ಪೇಮೆಂಟ್ ಕೊಡುವಂತ ಯಾವುದೇ ಅಡ್ಮಿನ್ ಕೂಡ ಇರಲ್ಲ. ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೀವು ಏನು ವರ್ಕ್ ಮಾಡ್ತಿರಲ್ಲ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೀವು ಇನ್ಕಮ್ ನ ತಗೋತೀರಾ. ಇಲ್ಲಿ ಯಾವುದೇ ತರ ವೇರಿಯೇಷನ್ಸ್ ಇರಲ್ಲ. ಅಂಡ್ ನೆಕ್ಸ್ಟ್ ಬಂದು 100% ವೆರಿಫೈಡ್ ಕಾಂಟ್ರಾಕ್ಟ್ ಆಗಿರೋದು ಅಂಡ್ ಕಂಪ್ಲೀಟ್ ರನ್ ಆಗೋದು ಒಂದು ಕೋಡಿಂಗ್ ಮೇಲೆ ಮೈ ಡಿಯರ್ ಫ್ರೆಂಡ್ಸ್. ಆ ಕೋಡಿಂಗ್ ಅಲ್ಗೋರಿಥಮಿಕ್ ಅಂತ ಹೇಳ್ತೀವಿ ನಾವು, ಅಲ್ಗೋರಿಥಮಿಕ್ ಮೇಲೆ ರನ್ ಆಗುವಂತ ಸಿಸ್ಟಮ್. ಇದರಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ ಅಂದ್ರೆ 2x2 ಮ್ಯಾಟ್ರಿಕ್ಸ್ ಸಿಸ್ಟಮ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಈ 2x2 ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಬರೋದೇ 2 ಲೆವೆಲ್, ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿಂದ ಬರೋದೇ 4, ಆನಂತರ ಬರೋದು 8, ಆನಂತರ 16, 32, 64, 128. ಅದ್ರ ಬಗ್ಗೆ ಹೇಳ್ತೀನಿ ಯಾವ ರೀತಿ ಫಿಲ್ ಆಗುತ್ತೆ ಅಂದ್ರೆ ಟಾಪ್ ಟು ಬಾಟಮ್ ಫಿಲ್ ಆಗುತ್ತೆ, ಲೆಫ್ಟ್ ಟು ರೈಟ್ ಫಿಲ್ ಆಗುತ್ತೆ. ಟೋಟಲ್ 7 ಲೆವೆಲ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅದನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದು ನಮ್ದು ಆಕ್ಚುಲಿ ಪ್ಲಾನ್ ಇರೋದು ಮೈ ಡಿಯರ್ ಫ್ರೆಂಡ್ಸ್. ಈ ಪ್ಲಾನ್ ನಿಮ್ಗೆ ಏನಾದ್ರು ಅರ್ಥ ಆಯ್ತು, ಈ ಬೋರ್ಡ್ ನಿಮ್ಗೆ ಏನಾದ್ರು ಅರ್ಥ ಆಯ್ತು ಅಂದ್ರೆ ನೀವು ಆಲ್ಮೋಸ್ಟ್ ಪ್ಲಾನ್ ನ ಅರ್ಥ ಮಾಡ್ಕೊಂಡಾಗ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೋಡಿ ನಾವು ಹೇಳ್ತಾ ಇರೋಂತ ಈ ಟ್ರಾನ್ಸ್ಫಾರ್ ಪ್ಲಾಟ್ಫಾರ್ಮ್ಗೆ ಜಾಯ್ನಿಂಗ್ ಅಮೌಂಟ್ ಎಷ್ಟು ಅಂದ್ರೆ ಕೇವಲ 900 ಟ್ರಾನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದನ್ನು ಕೂಡ ನಾವು ನಮ್ಮ ಕಮ್ಯುನಿಟಿಯಲ್ಲಿ ಬರುವಂತ ಯಾರೇ ಬರ್ಲಿ ಪರ್ಸನ್ ಅವ್ರಿಗೆ ಇಷ್ಟೇ ಹೇಳೋದೇನಂದ್ರೆ ಈ 900 ಟ್ರಾನ್ಗೆ ಇವತ್ತು ಎಷ್ಟಾಗುತ್ತೆ ಅಮೌಂಟ್, ಒಂದು 10 ರಿಂದ 12 ಸಾವಿರ ರೂಪಾಯಿ ಆಗ್ಬೋದು. ಆ ಪ್ಲಾಟ್ಫಾರ್ಮ್ ಕಂಪ್ಲೀಟ್ ನಾವು ಹೇಳ್ತೀವಿ ಅದಕ್ಕೆ ಒಂದು 5 to 10 ಟೈಮ್ಸ್ ನಾವು ಅವರಿಗೆ ಎಜುಕೇಶನ್ ಕೊಡ್ತೀವಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಆ ಎಜುಕೇಶನ್ ತಗೋಬೇಕು ಮಾರ್ಕೆಟ್ ಅಲ್ಲಿ ಅಂದ್ರೆ ಫ್ರೆಂಡ್ಸ್, ನೀವು 50,000 ಎಲ್ಲ 1 ಲಕ್ಷ ಕೊಟ್ಟರು ಯಾವ ಇನ್ಸ್ಟಿಟ್ಯೂಟ್ ಗಳು ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ನಾನು ಇವತ್ತು ಏನ್ ಮಾತಾಡ್ತಿದ್ದೀನಿ ಅಂದ್ರೆ ಈ ಜಾಯ್ನಿಂಗ್ ಅಮೌಂಟ್ ಏನಿದೆಲ್ಲ ಇದು ಜಸ್ಟ್ ನಿಮ್ದು ಪ್ಲಾಟ್ಫಾರ್ಮ್ ಎಂಟ್ರೆನ್ಸ್ ಫೀಸ್. ಅದ್ರ ಜೊತೆಗೆ ನಾವು ಕಂಪ್ಲೀಟ್ ಟೀಮ್ ಸಪೋರ್ಟ್ ಪ್ಲಸ್ ಎಜುಕೇಶನ್ ಕೊಡ್ತೀವಿ. ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಒಂದ್ಸರಿ ನೀವು 900 ಟ್ರಾನ್ ನೀವು ಕೊಟ್ಟು ಜಾಯ್ನ್, ಈ 900 ಕೊಟ್ಟು ಜಾಯ್ನ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಒಂದು ಐಡಿ ಸಿಗುತ್ತೆ. ಆ ಐಡಿ ಅಂದ್ರೆ ರೆಫರಲ್ ಲಿಂಕ್ ಅಂತ ತಿಳ್ಕೊಳ್ಳಿ. ಆ ಐಡಿಯಿಂದ ನೀವೇನ್ ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಯಾರಿಗೆ ಬೇಕಾದ್ರೂ ರೆಫರ್ ಮಾಡ್ಕೋಬಹುದು. ನಮ್ಮ ಹತ್ರ ಇನ್ಕಮ್ ಸೋರ್ಸ್ ಗಳನ್ನ ತಿಳ್ಕೊಳ್ಳಿ ಫಸ್ಟ್. ಈ ಇನ್ಕಮ್ ಸೋರ್ಸಸ್ ಯಾವ್ದು ಅಂದ್ರೆ 100% ರೆಫರಲ್ ಇನ್ಕಮ್ ಇದೆ. ಅಂದ್ರೆ ನೀವು ಯಾರಿಗೆ ರೆಫರ್ ಮಾಡ್ತೀರಾ, ಯಾರಿಗೆ ಎಜುಕೇಶನ್ ಪ್ಲಾಟ್ಫಾರ್ಮ್ಗೆ ಇನ್ವೈಟ್ ಮಾಡ್ತೀರಾ, ಅವಾಗ ನಿಮ್ಗೆ 100% ರೆಫರಲ್ ಅಂದ್ರೆ ನೀವು 900 ಟ್ರಾನ್ ಯಾರಿಗೆ ರೆಫರ್ ಮಾಡ್ತಿರೋ 100% ಸಿಗುತ್ತೆ. ಅದೇ ರೀತಿ ಸೆಕೆಂಡ್ ಇನ್ಕಮ್ ಇದೆ 60% ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಂಡ್ ಥರ್ಡ್ ಇನ್ಕಮ್ ಇದೆ 40% ಲೆವೆಲ್ ಇನ್ಕಮ್. ಈ ಡೈರೆಕ್ಟ್ ರೆಫರಲ್ ಇನ್ಕಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ 900 ಟ್ರಾನ್ ನೀವು ಜಾಯ್ನ್ ಆದ್ರೆ ಸಾಕು, ನಿಮ್ಗೊಂದು ರೆಫರಲ್ ಲಿಂಕ್ ಸಿಗೋದ್ರಿಂದ ನೀವು ಎಷ್ಟು ಜನ ಬೇಕೋ ಅಷ್ಟು ಜನ ರೆಫರ್ ಮಾಡ್ಕೋಬಹುದು ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಯು ಇದ್ರ ನೀವು ಎ ಪರ್ಸನ್ ನ ರೆಫರ್ ಮಾಡಿದ್ರೆ ಆ ಪರ್ಸನ್ 900 ಟ್ರಾನ್ ಇನ್ವೆಸ್ಟ್ ಮಾಡೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನಿಮ್ಗೆ 900 ಟ್ರಾನ್ ನಿಮ್ ವಾಲೆಟ್ ಅಲ್ಲಿ ಬೀಳುತ್ತೆ. ಅದೇ ರೀತಿ ಬಿ ಪರ್ಸನ್ ಜಾಯ್ನ್ ಆಗ್ತಾರೆ, ಬಿ ಪರ್ಸನ್ ಜಾಯ್ನ್ ಆಗೋದ್ರಿಂದ ಕಂಪ್ಲೀಟ್ 900 ಟ್ರಾನ್ ಕೂಡ ನಿಮ್ಗೆ ಬರುತ್ತೆ. ಸೊ ಇಲ್ಲಿ ನಿಮ್ಗೊಂದು ಕಂಪ್ಲೀಟ್ ಡೈರೆಕ್ಟ್ ರೆಫರಲ್ಸ್ ಬಗ್ಗೆ ನಾನು ನಿಮ್ಗೊಂದು ಇಲ್ಲಿ ಐಡಿಯಾ ಕೊಡ್ತೀನಿ. ಸಪೋಸ್ ನೀವು ಇಲ್ಲಿ ಜಾಯ್ನ್ ಆಗಿದ್ದೀರಾ ಮೈ ಡಿಯರ್ ಫ್ರೆಂಡ್ಸ್ 900 ಟ್ರಾನ್ ಇಂದ, ನಿಮ್ ಕಡೆಯಿಂದ ಎಷ್ಟು ಜನ ಬೇಕಾದ್ರೂ ರೆಫರಲ್ ಕೊಟ್ಕೊಳ್ಳಿ. ಸಪೋಸ್ ನೀವೇನಾದ್ರೂ ಒಂದೇ ಫಸ್ಟ್ ಪರ್ಸನ್ ಕೊಟ್ರೆ ಆ ಪರ್ಸನ್ ಬಂದು ಲೆಫ್ಟ್ ಅಲ್ಲಿ ಜಾಯ್ನ್ ಆಗ್ತಾನೆ. ಸೆಕೆಂಡ್ ಪರ್ಸನ್ ನೀವು ರೆಫರಲ್ ಕೊಟ್ರೆ ಆ ಪರ್ಸನ್ ಬಂದು ರೈಟ್ ಅಲ್ಲಿ ಜಾಯ್ನ್ ಆಗ್ತಾನೆ. ಇದೊಂದು ಕಂಪ್ಲೀಟ್ ಸ್ಟ್ರಕ್ಚರ್, ಟಾಪ್ ಟು ಬಾಟಮ್ ಲೆಫ್ಟ್ ಟು ರೈಟ್ ಅಂತ ಹೇಳಿದನಲ್ಲ. ಈಗ ಟಾಪ್ ಫಸ್ಟ್ ಲೆವೆಲ್ ಫಿಲ್ ಆಯ್ತು. ಈಗ ಥರ್ಡ್ ಪರ್ಸನ್ ಜಾಯ್ನ್ ಆಗೋದು ನೋಡಿ, ಲೆಫ್ಟ್ ಅಲ್ಲಿ ಜಾಯ್ನ್ ಆಗಿದ್ದಾನೆ ಅಂದ್ರೆ ಥರ್ಡ್ ಪರ್ಸನ್. ನಿಮ್ ಕಡೆಯಿಂದ ಫೋರ್ತ್ ಪರ್ಸನ್ ಡೈರೆಕ್ಟ್ ರೆಫರಲ್ ಕೊಟ್ರೆ ಈ ಪ್ಲೇಸ್ ಅಲ್ಲಿ ಬರ್ತಾನೆ. ಅಂಡ್ ನೆಕ್ಸ್ಟ್ ಫಿಫ್ತ್ ಪರ್ಸನ್ ಕೊಟ್ರೆ ಈ ಪ್ಲೇಸ್ ಅಲ್ಲಿ ಫಿಲ್ ಆಗ್ತಾನೆ. ಸಿಕ್ಸ್ ಪರ್ಸನ್ ಬಂದ್ರೆ ಇಲ್ಲಿ ಫಿಲ್ ಆಗ್ತಾನೆ. ಸೆವೆಂತ್ ಪ್ಲೇಸ್ ಅಂಡ್ ಏಟ್ ಪ್ಲೇಸ್, 9th 10th ಈ ತರ ಕಂಪ್ಲೀಟ್ ಆಗಿ ಮೈ ಡಿಯರ್ ಫ್ರೆಂಡ್ಸ್ ಪ್ರತಿಯೊಂದು ಕೂಡ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಯಾವುದೇ ತರ ನೀವು ಲೆಫ್ಟ್ ಟು ರೈಟ್ ಐಡಿ ಕೊಡಂಗಿಲ್ಲ. ಅಲ್ಲಿ ಪ್ಲೇಸ್ ಮಾಡ್ತೀನಿ ಇಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ಕಂಪ್ಲೀಟ್ ಈ ಸ್ಟ್ರಕ್ಚರ್ ಮುಖಾಂತರ ಫಿಲ್ ಆಗುತ್ತೆ. ಇದೊಂದು ಕೂಡ ಫೌಂಡೇಶನ್ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಇದು ಯಾರೆಲ್ಲ ಸೀರಿಯಸ್ ಆಗಿ ಮಾಡ್ತಾರೆ, ಇದುವರೆಗೆ ಆಲ್ರೆಡಿ ಮಾಡಿದವರು ಕೂಡ ಹೇಳ್ತಾ ಇದ್ದೀನಿ ನಾನು. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದಿಸ್ 3 ಲೆವೆಲ್ಸ್ ಆರ್ ಯುವರ್ ಫೌಂಡೇಶನ್ ಲೆವೆಲ್. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಬೆಳೆಯಕ್ಕೆ ಈ 3 ಲೆವೆಲ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಈ 3 ಲೆವೆಲ್ ಅಲ್ಲಿ ಎಷ್ಟು ಹಾಕ್ತಾರೆ ಅಷ್ಟು ಕ್ವಾಲಿಟಿ ಪೀಪಲ್ ನ ಸೆಲೆಕ್ಟ್ ಮಾಡಿ. ಯಾರಿಗೆ ಎಜುಕೇಶನ್ ತಿಳ್ಕೊಳ್ಬೇಕು, ಯಾರಿಗೆ ಕ್ರಿಪ್ಟೋ ಕರೆನ್ಸಿ ಕಲಿಬೇಕು ಅಂತವ್ರನ್ನ ರೆಫರ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಈ 14 ಜನ ನೀವೇ ಡೈರೆಕ್ಟ್ ರೆಫರಲ್ ಕೊಟ್ಟರು ತುಂಬಾ ಒಳ್ಳೇದ್ ಮೈ ಡಿಯರ್ ಫ್ರೆಂಡ್ಸ್. ನಾನ್ ಸಜೆಸ್ಟ್ ಮಾಡ್ತೀನಿ 14 ಜನನ ಡೈರೆಕ್ಟ್ ರೆಫರ್ ನೀವೇ ಕೊಡಿ. ಸಪೋಸ್ 14 ಜನ ಕೊಟ್ಟರೆ ನಿಮ್ಗೆ ಏನಾಗುತ್ತೆ ನೋಡಿ, ಎಕ್ಸಾಂಪಲ್ 14 ಜನ 900 ಟ್ರಾನ್ ಕೊಟ್ಟರೆ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ? 12,600 ಟ್ರಾನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇದು ಇವತ್ತಿನ ಪ್ರೆಸೆಂಟ್ ರೇಟ್ ಅಲ್ಲಿ ನೋಡಿದ್ರೆ 1.5 ಲಕ್ಷ ರೂಪಾಯಿ. ನಾಳೆ ಟ್ರಾನ್ಸ್ ಏನಾದ್ರು ಜಾಸ್ತಿ ರೇಟ್ ಇದ್ದಾರೆ ನಿಮ್ಗೆ ಇನ್ನೂ ಡಬಲ್ ಆಗ್ಬೋದು ಇನ್ಕಮ್. ಸೊ ಪ್ರೆಸೆಂಟ್ ನಾನು ಹೇಳ್ತೀನಿ ಈ ಫೌಂಡೇಶನ್ ಲೆವೆಲ್ ನಿಮ್ದು ಏನಾದ್ರು ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, 3 ಲೆವೆಲ್ ನಿಮ್ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಪ್ರೀವಿಯಸ್ ಅಲ್ಲಿ ಹೇಳ್ತೀನಿ ನೋಡಿ, ಈ ಪ್ರೀವಿಯಸ್ ಅಲ್ಲಿ ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಹತ್ರ ನೋಡ್ಬೋದು 7 ಲೆವೆಲ್ಗಳಿದೆ. 7 ಲೆವೆಲ್ಗಳು ಇಲ್ಲಿ ಕಂಪ್ಲೀಟ್ ಆಗಿ ಫಸ್ಟ್ ಲೆವೆಲ್ ಇಂದ 7ನೇ ಲೆವೆಲ್ಗೆ ನೀವು ಟೋಟಲ್ ಆಗಿ ನೋಡ್ಬೋತೀರಾ. ಫಸ್ಟ್ 2 ಇಬ್ಬರು ಬರ್ತಾರೆ ಇಲ್ಲಿ, ನೆಕ್ಸ್ಟ್ ಬಂದು 4 ಜನ, ಥರ್ಡ್ ಬಂದು 8 ಜನ, 16 ಜನ, 32, 64, 128.
ಸೊ ಇಲ್ಲಿ ಲೆವೆಲ್ ಕೂಡ ಹಾಗೆ ಇದೆ. ಇಲ್ಲಿ ನೋಡ್ಬೋದು 1200, 2800 ಅಂದ್ರೆ ಫಸ್ಟ್ ಲೆವೆಲ್ ಬಂದು 900, ಸೆಕೆಂಡ್ ಲೆವೆಲ್ ಬಂದು 1200, ಥರ್ಡ್ ಬಂದು 2800, 9000, 25,000, 50,000, ಲಾಸ್ಟ್ 7th ಲೆವೆಲ್ ಬಂದು ಇದು ಡ್ರೀಮ್ ಲೆವೆಲ್ ಅಂತ ಹೇಳ್ತೀವಿ. ಇದು 1 ಲಕ್ಷ ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ 7 ಲೆವೆಲ್ ನ ನಾವು ಟಾರ್ಗೆಟ್ ಮಾಡ್ಬೇಕು. ಈ 7 ಲೆವೆಲ್ ನ ಯಾವ ರೀತಿ ಟಾರ್ಗೆಟ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ 900 ಟ್ರಾನ್ ಜಾಯ್ನ್ ಆಗ್ತೀವಿ. ನಮ್ ಕಡೆಯಿಂದ ಮಿನಿಮಮ್ ಒಂದ್ ಇಬ್ಬರನ್ನ ರೆಫರ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಇಬ್ಬರನ್ನ ರೆಫರ್ ಮಾಡಿದಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ 1800 ಬರುತ್ತೆ. ಆ 1800 ಟ್ರಾನ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ 1200 ಕೊಟ್ಟು ಅಪ್ಗ್ರೇಡ್ ಮಾಡ್ತೀರಾ. 600 ಟ್ರಾನ್ ನ ಪಾಕೆಟ್ ಅಲ್ಲಿ ಇಟ್ಕೊಳ್ತೀರಾ. ಈ ಅಪ್ಗ್ರೇಡ್ ಏನಕ್ಕೆ ಮಾಡ್ಬೇಕು ಅಂದ್ರೆ, ಈ ಅಪ್ಗ್ರೇಡ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಂದು ಬೆನಿಫಿಟ್ ಬೋನಸ್ ಇನ್ಕಮ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಈ ಬೆನಿಫಿಟ್ ಬೋನಸ್ ಇನ್ಕಮ್ ಒಂದು ಲೆವೆಲ್ ಇನ್ಕಮ್ ಅಂತ ಹೇಳ್ತೀವಿ. ಈ ಲೆವೆಲ್ ಇನ್ಕಮ್ ಒಂದು ಪ್ಲೇಸ್ಮೆಂಟ್ ಅಪ್ಲೈನ್ 40%, ಅಂದ್ರೆ ಅದು 67 lakh ಟ್ರಾನ್ ಗೆ ಎಲಿಜಿಬಲ್ ಆಗ್ತೀರಾ. ಅಂಡ್ ಆಲ್ಸೋ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ಗೂ ಎಲಿಜಿಬಲ್ ಆಗ್ತೀರಾ. ಸೊ ಈ ಲೆವೆಲ್ ವೆರಿ ಇಂಪಾರ್ಟೆಂಟ್. ಈ ಲೆವೆಲ್ ನೀವು ಏನಾದ್ರು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನೀವು ದೊಡ್ಡ ಮಟ್ಟಿಗೆ ಇನ್ಕಮ್ ಮಾಡ್ಬೋದು. ಇಲ್ಲಿ ನಾನೀಗ ನಿಮ್ಗೆ ಸೆಕೆಂಡ್ ಇನ್ಕಮ್ ಹೇಳ್ತೀನಿ. ಫಸ್ಟ್ ಇನ್ಕಮ್ ಅಂತ ನಿಮ್ಗೆ ಕ್ಲಾರಿಟಿ ಆಗಿದೆ ಅನ್ಕೊಂಡಿದ್ದೀನಿ. 100% ರೆಫರಲ್ ಇನ್ಕಮ್. ನೀವು ಎಷ್ಟು ಜನ ರೆಫರ್ ಮಾಡ್ತಿರೋ ಅಷ್ಟು ಜನದ ಇನ್ಕಮ್ ನಿಮ್ಗೆ ಬರುತ್ತೆ, ಫಿಕ್ಸ್ಡ್. ಇದೆಲ್ಲ ಯಾವುದೇ ವೇರಿಯೇಷನ್ಸ್ ಇರಲ್ಲ. ಒಂದು ಟ್ರಾನ್ ಕೂಡ ಕಟ್ ಆಗಲ್ಲ. 900 ಕಂಪ್ಲೀಟ್ ಟ್ರಾನ್ ಬರುತ್ತೆ. ಸೊ ಸೆಕೆಂಡ್ ಇನ್ಕಮ್ ಬಂದ್ಬಿಟ್ಟು 60% ಡೈರೆಕ್ಟ್ ಇನ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಈಗ 60% ಡೈರೆಕ್ಟ್ ಇನ್ಕಮ್ ಯಾವ ರೀತಿ ಬರುತ್ತೆ ಅಂದ್ರೆ, ನಿಮ್ ಕಡೆಯಿಂದ A ಪರ್ಸನ್ ರೆಫರ್ ಮಾಡಿದ್ರ ಅನ್ಕೊಳ್ಳಿ. ಆ A ಪರ್ಸನ್ ಏನ್ ಮಾಡ್ತಾನೆ, ನಾಳೆ ದಿನ 1200 ಅಪ್ಗ್ರೇಡ್ ಮಾಡಿದ್ನು ಅಂದ್ರೆ, ಜಸ್ಟ್ ಇಲ್ಲಿ ಇಬ್ಬರನ್ನ ಜಾಯಿನ್ ಮಾಡ್ಬಿಟ್ಟು 1200 ನ ಅಪ್ಗ್ರೇಡ್ ಮಾಡಿದ್ರೆ ಸಾಕು. ನಿಮ್ಗೆ ಏನಾಗುತ್ತೆ ಅಲ್ಲಿ ಅದರಿಂದ ಇನ್ಕಮ್ ಸಿಗುತ್ತೆ. ಎಷ್ಟು ಮೈ ಡಿಯರ್ ಫ್ರೆಂಡ್ಸ್? 60%. 1200 ಇಂದ 60% ಅಂದ್ರೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ ಇವತ್ತಿನ ಲೆಕ್ಕದಲ್ಲಿ 700 ಟ್ರಾನ್ಸ್ ಮಾಡಿರೋ ಆಲ್ಮೋಸ್ಟ್ ಒಂದು 8000, 9000 ರುಪೀಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 2800 ಅಪ್ಡೇಟ್ ಮಾಡ್ತಾನೆ ಪರ್ಸನ್, ಮತ್ತೆ ನಿಮ್ಗೆ 1600, 60% ಆಫ್ 2800 ಬರುತ್ತೆ. ಈ ರೀತಿ ಪ್ರತಿ ಲೆವೆಲ್ ಅವ್ನು ಅಪ್ಡೇಟ್ ಮಾಡ್ಕೊಂಡಾಗೆಲ್ಲ ಬರುತ್ತೆ ಫ್ರೆಂಡ್ಸ್. ನಾಳೆ ದಿನ ಅವ್ನು ಏನಾದ್ರು 1 ಲಕ್ಷದಿಂದ ಏನಾದ್ರು ಅಪ್ಡೇಟ್ ಮಾಡ್ಕೊಳಕ್ ನೀವು ಹೆಲ್ಪ್ ಮಾಡಿದ್ರೆ, ಕಂಪ್ಲೀಟ್ ಟೀಮ್ ಗ್ರೋತ್ ಆಗಿ ಯಾವಾಗ ಮಾಡ್ತಾನೆ ಅಂದ್ರೆ, ಅವನಿಗೆ ಟರ್ನ್ ಓವರ್ ಆಗ್ಬೇಕು. ಇಲ್ಲಿ ನೋಡಿ, ಫಸ್ಟ್ 2800 ಆದ್ರೆ 1200 ನ ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ 4800 ಟರ್ನ್ ಓವರ್ ಅಂದ್ರೆ ಬಿಸ್ನೆಸ್ ಬಂದ್ಮೇಲೆ 2800 ಅಪ್ಡೇಟ್ ಮಾಡಿ ಮತ್ತೆ 2000 ನ ಪ್ರಾಫಿಟ್ ಅಲ್ಲಿ ಇಟ್ಕೋತಾರೆ. ಸೊ ಇಲ್ಲಿ ನಾನು ಹೇಳೋ ಉದ್ದೇಶ ಅಂದ್ರೆ, ಟೀಮ್ ಬರೋರಿಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಟ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ನ ಅಪ್ಗ್ರೇಡ್ ಮಾಡ್ಕೋತಾರೆ. ಅಂದ್ರೆ ಒಂದು ಪರ್ಸನ್ ಯಾರಿಗೆ ನೀವು ರೆಫರ್ ಮಾಡಿದ್ರ, ಎಕ್ಸಾಂಪಲ್ ಈಗ ನೀವು A ಪರ್ಸನ್ ರೆಫರ್ ಮಾಡಿದ್ರ, ಒಂದು ಪರ್ಸನ್ ಏನಾದ್ರೂ ಕಂಪ್ಲೀಟ್ 7 ಲೆವೆಲ್ ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಒಬ್ಬನಿಂದ ನಿಮಗೆ 1 ಲಕ್ಷ ಟ್ರಾನ್ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆ 1 ಲಕ್ಷ ಟ್ರಾನ್ ಇವತ್ತಿನ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 12 ರಿಂದ 13 ಲಕ್ಷ ರೂಪಾಯಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ತರ ನೀವು ಒಂದು 10 ಜನ ರೆಫರ್ ಮಾಡಿ 10 ಲಕ್ಷ ಟ್ರಾನ್ ನ ಸಪರೇಟ್ ಆಗಿ ನೀವು ಅರ್ನ್ ಮಾಡಬಹುದು. ಸೊ ಇದು ಬಂದು ಸೆಕೆಂಡ್ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಈಗ ಥರ್ಡ್ ಇನ್ಕಮ್ ಅಂತ ಹೇಳ್ತೀನಿ. ಈ ಥರ್ಡ್ ಇನ್ಕಮ್ ವೆರಿ ಇಂಪಾರ್ಟೆಂಟ್. ಈ ಥರ್ಡ್ ಇನ್ಕಮ್ ಒಂದು ಲೆವೆಲ್ ಇನ್ಕಮ್ ಅಂತ ಮೈ ಡಿಯರ್ ಫ್ರೆಂಡ್ಸ್. ಇದೊಂದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಸ್ವಲ್ಪ ಗಮನವಿಟ್ಟು ಕೇಳಿ. ಈ ಲೆವೆಲ್ ಇನ್ಕಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಕಂಪ್ಲೀಟ್ ನಮ್ದು ಆಟೋಮೆಟಿಕ್ ಇದೊಂಥರ ನಾವು ಬೋನಸ್ ಇನ್ಕಮ್ ಅಂತ ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಈ ಬೋನಸ್ ಇನ್ಕಮ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದ್ರೆ, ಇಲ್ಲಿ ನೋಡ್ಬೋದು ಈ ಚಾರ್ಟ್ ಅಲ್ಲಿ, ನೀವು ಇಬ್ಬರನ್ನ ರೆಫರ್ ಮಾಡಿ A ಅಂಡ್ B ನ ರೆಫರ್ ಮಾಡ್ತೀರಾ. A ಪರ್ಸನ್ ಇದ್ದಾರೆ, B ಪರ್ಸನ್ ಇದ್ದಾರೆ. ಈಗ A ಪರ್ಸನ್ ಏನ್ ಮಾಡ್ತಾರೆ, ಅವ್ರು A1 A2 ಹೇಳ್ತಾರೆ, B1 B2 ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಾ, ಆಗ ಇಲ್ಲಿ ಅಪ್ಗ್ರೇಡ್ ಮಾಡ್ಕೋತೀರಾ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಐಡಿನ 1200 ಗೆ ಅಪ್ಗ್ರೇಡ್ ಮಾಡಿರ್ತೀರಾ. ಅದೇ ರೀತಿ ನಾಳೆ ದಿನ ಏನ್ ಮಾಡ್ತಾರೆ, ನಿಮ್ದು A1 A2 B1 B2 ಕೂಡ ಅಪ್ಗ್ರೇಡ್ ಮಾಡಿದ್ರೆ, ಓಕೆನಾ, ಇವರ 60% ಹೋಗೋದು A ಅಂಡ್ B ಗೆ ಅನ್ಕೊಳ್ಳಿ. ಎಕ್ಸಾಂಪಲ್ ಅವರೇ ರೆಫರ್ ಮಾಡಿದ್ರೆ ಅನ್ಕೊಳ್ಳಿ ಎಕ್ಸಾಂಪಲ್. ಬಟ್ 40% ಹೋಗೋದು ಮೈ ಡಿಯರ್ ಫ್ರೆಂಡ್. 60% ಇಲ್ಲಿ ಹೋದ್ರೆ 40% ಬರೋದು ನಿಮ್ಗೆ. ಅಂದ್ರೆ ಹೇಳೋ ಸಿಂಪಲ್ ಅರ್ಥ ಏನಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನೀವು ಇಲ್ಲಿ ನಿಮ್ದು ರೆಫರಲ್ ಇಲ್ಲ, A1 A2 B1 B2 ಬೇರೆ ಯಾರೋ ಕೊಟ್ಟಿದ್ದು, ಮೇ ಬಿ ಆಟೋ ಸ್ಪಿಲ್ ಆಗಿ ಬಂದಿರ್ಬೋದು ಅಪ್ಲೈನ್ ಇಂದ. ಯಾಕಂದ್ರೆ ಟಾಪ್ ಟು ಬಾಟಮ್ ಲೆಫ್ಟ್ ಟು ರೈಟ್ ಏನ್ ಹೇಳಿದಿನಲ್ಲ, ಆಟೋ ಸ್ಪಿಲ್ ಆಗಿ ಬಂದಿರ್ಬೋದು. ಇಲ್ಲಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಐಡಿನ ಅಪ್ಗ್ರೇಡ್ ಮಾಡಿ ಇಟ್ಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಇನ್ಕಮ್ ಸಿಗುತ್ತಂದ್ರೆ, ಇಲ್ಲಿ 4 ಜನದಿಂದ ಜಸ್ಟ್ 2ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ರೆ ಸಾಕು 1824 ಟ್ರಾನ್ಸ್. ಅಂದ್ರೆ ಪ್ರತಿಯೊಬ್ಬರಿಂದ ನಿಮಗೆ 40% ಆಫ್ 1200 ಅಂದ್ರೆ ಆಲ್ಮೋಸ್ಟ್ 480 to 490 ಟ್ರಾನ್ಸ್ ನಿಮ್ಗೆ ಸಿಗುತ್ತೆ ಪ್ರತಿಯೊಬ್ಬರಿಂದ. ಸೊ ಇದು 2ನೇ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಇದೇ ರೀತಿ ನೀವೇನಾದ್ರೂ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದ್ರೆ, ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆದ್ರೆ ನೋಡಿ 3ನೇ ಲೆವೆಲ್ 2800 ನೀವು ಅಪ್ಗ್ರೇಡ್ ಮಾಡಿದ್ರೆ ನಿಮ್ಗೆ 3ನೇ ಲೆವೆಲ್ ಇನ್ಕಮ್. ಅಲ್ಲಿ 2ನೇದಿತ್ತು, ಇಲ್ಲಿ 3ನೇ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಈ 3ನೇ ಲೆವೆಲ್ ಅಪ್ಗ್ರೇಡ್ ಮಾಡಿದ್ರೆ 3ನೇ ಲೆವೆಲ್ ಯಾರು ನಿಮ್ಮ ಹತ್ರ ಟೀಮ್ ಮೇಟ್ಸ್ ಇದಾರೋ, ಇದು ನೀವು ಮಾಡಿರ್ಲಿ ಅಥವಾ ನಿಮ್ ಟೀಮ್ ಮೇಟ್ಸ್ ಯಾರಾದ್ರೂ ಮಾಡಿರ್ಲಿ, ಅವರು 2800 ಅಪ್ಗ್ರೇಡ್ ಮಾಡಿದ್ಮೇಲೆ ಅವರ ನಿಮ್ಗೆ 40% ಇನ್ಕಮ್ ಸಿಗುತ್ತೆ. ಅದು ನೋಡಿ ಎಷ್ಟಾಗುತ್ತೆ, 8512 ಟ್ರಾನ್ಸ್ ಮೈ ಡಿಯರ್ ಫ್ರೆಂಡ್ಸ್. 8512 ಟ್ರಾನ್ಸ್ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 1 lakh rupees ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿವರೆಗೆ ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ಇದು ಫೌಂಡೇಶನ್ ಲೆವೆಲ್ ಅಂತ ಹೇಳ್ತೀವಿ. ಇದರ ನಂತರ ನೋಡಿ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಂದ ನೀವು ಇನ್ಕಮ್ ನ ಸ್ವಲ್ಪ ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಬಹುದು.
ಇದು ನೋಡಿ 9000 ಲೆವೆಲ್. ಯಾರೆಲ್ಲ 9000 ಇನ್ನೂ ಅಪ್ಗ್ರೇಡ್ ಮಾಡಿಲ್ಲ, ಈ 9000 ಲೆವೆಲ್ ನ ಬೇಗ ಅಪ್ಗ್ರೇಡ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿಂದ ನಿಮ್ಮ ಟೀಮ್ ಸೀರಿಯಸ್ ಆಗಿ ತಗೊಳ್ತಾರೆ. ಎಲ್ಲಿವರೆಗೆ ಮನುಷ್ಯಕ್ಕೆ ಪಾಕೆಟ್ ದುಡ್ಡು ಬರಲ್ಲ ಅಲ್ಲಿವರೆಗೆ ಸೀರಿಯಸ್ ಆಗಿ ವರ್ಕ್ ಮಾಡಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇದು ಟ್ರೂ, ನನ್ನ ಫ್ಯಾಕ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ. ಇದೊಂದು ನೀವು ಫೌಂಡೇಶನ್ ಲೆವೆಲ್ ನ ಕ್ಲಿಯರ್ ಮಾಡ್ಕೊಂಡು 9000 ಅಪ್ಗ್ರೇಡ್ ಮಾಡಿ ನಿಮ್ ಟೀಮ್ ಮೇಟ್ಸ್ 9000 ಅವ್ರಿಗೆ ಅಪ್ಗ್ರೇಡ್ ಮಾಡ್ಸಿರಿ. ಇಲ್ಲಿ ನೋಡಿ ಇನ್ನು 9000 ಇಂದ ಅಪ್ಗ್ರೇಡ್ ಮಾಡಿದ್ಮೇಲೆ ನಿಮ್ ಇನ್ಕಮ್ ಎಷ್ಟು ಬರುತ್ತಂದ್ರೆ, ಜಸ್ಟ್ ಇಲ್ಲಿ ನೋಡಿ ಟೋಟಲ್ ಟೀಮ್ ಮೇಟ್ಸ್ ಜಾಸ್ತಿ ಆಗ್ತಾರೆ ಬಿಕಾಸ್ ಟೀಮ್ ಗ್ರೋತ್ ಆಗ್ತಿದೆ. ಇಲ್ಲಿ 16 ಮೆಂಬರ್ಸ್ 40% ಅಪ್ಗ್ರೇಡ್ ಮಾಡೋದ್ರಿಂದ 54,720 ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. ಇದು ಇವತ್ತಿನ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಮೈ ಡಿಯರ್ ಫ್ರೆಂಡ್ಸ್ 7 to 8 lakh rupees ಆಗುತ್ತೆ. ಇದು ಜಸ್ಟ್ ಪ್ರೆಸೆಂಟ್ ಪ್ರೈಸ್ ಹೇಳ್ತಾ ಇದ್ದೀನಿ. ನಾಳೆ ಏನಾದ್ರು ಪ್ರೈಸ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ ಇನ್ಕಮ್ ನೋಡಿ ಎಷ್ಟು ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟ್ ಆಗುತ್ತೆ ಅಂತ. ಇದು ಜಸ್ಟ್ ನೀವು ಮಾಡುವಂತ ಎಷ್ಟು ಕೆಲಸ ಮೈ ಡಿಯರ್ ಫ್ರೆಂಡ್ಸ್, ಜಸ್ಟ್ 4th ಲೆವೆಲ್. ಎಷ್ಟು ಜನ ಆಗ್ತಿದ್ದಾರೆ ಟೋಟಲ್ ಟೀಮ್ ಅಲ್ಲಿ? 16, 8, 4 ಟೋಟಲ್ ಆಗಿ ಎಲ್ಲ ಸೇರಿದ್ರೆ ಮೈ ಡಿಯರ್ ಫ್ರೆಂಡ್ಸ್ ಒಂದು 30 ಮೆಂಬರ್ಸ್. ಈ 30 ಮೆಂಬರ್ಸ್ ನೀವು ಜಾಯಿನ್ ಮಾಡೋದ್ರಿಂದ ಆಲ್ಮೋಸ್ಟ್ ಇದುವರೆಗೆ ಒಂದು 10 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತೀರಾ ಮೈ ಡಿಯರ್ ಫ್ರೆಂಡ್ಸ್. ಇದು ಜಸ್ಟ್ ನಾನು ಹೇಳ್ತೀನಿಲ್ಲ 1 ಮಂತ್ ಅಲ್ಲಿ ಅಚೀವ್ ಮಾಡ್ಬೋದು. ಜಸ್ಟ್ 1 ಮಂತ್ ಅಲ್ಲಿ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಜಸ್ಟ್ ಕಮಿಟ್ಮೆಂಟ್ ಬೇಕಾಗುತ್ತೆ. ಯಾವುದೇ ಒಂದು ವರ್ಕ್ ಮಾಡ್ಬೇಕಂದ್ರೆ ಒಂದು ಕಮಿಟ್ಮೆಂಟ್ ಬೇಕು, ಒಂದು ಸೀರಿಯಸ್ನೆಸ್ ಇರಬೇಕು. ಸೊ ಇಲ್ಲಿ ಜಸ್ಟ್ 32 ಕ್ವಾಲಿಟಿ ಪೀಪಲ್ ನಾವು ತಗೊಳ್ತಾ ಇರೋದು. ಇದು 100% ವರ್ಕಿಂಗ್ ಪ್ಲಾನ್, ಯಾವುದೇ ತರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ. ಸೊ ಅದೇ ರೀತಿ ನೋಡಿ 5th ಲೆವೆಲ್ ಏನಾದ್ರು ಅಪ್ಗ್ರೇಡ್ ಆದ್ರೆ 25,000 rupees ಇಂದ ಅಪ್ಗ್ರೇಡ್ ಮಾಡಿದ್ರೆ ನಿಮ್ಮ ಹತ್ರ ಟೀಮ್ ಅಲ್ಲಿ ಎಷ್ಟು ಜನ ಇರ್ತಾರೆ? ಅವಾಗ 32 ಮೆಂಬರ್ಸ್ ಇರ್ತಾರೆ. ಆ 32 ಮೆಂಬರ್ಸ್ ಇಂದ ನಿಮ್ಗೆ ಎಷ್ಟು ಬರ್ತದೆ ಟ್ರಾನ್ ನೋಡಿ? 3,04,000. ಇದು ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದು ಆಕ್ಚುಯಲ್ ಇನ್ಕಮ್ ಅಂದ್ರೆ ರಿಯಲ್ ಇನ್ಕಮ್ ಇಲ್ಲಿ ಸ್ಟಾರ್ಟ್ ಆಗ್ತಿರೋದು. 3,44,000 ಟ್ರಾನ್ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 35ರಿಂದ 40 ಲಕ್ಷ ರೂಪಾಯಿ. ಬರೀ ಇದು ಒಂದು ಲೆವೆಲ್ ಹೇಳ್ತಾ ಇದ್ದೀನಿ, ಪ್ರಿವಿಯಸ್ ಬೇರೆ ಬಿಟ್ಟಿದ್ದು. ಸೊ 6th ಲೆವೆಲ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈ 6th ಲೆವೆಲ್ ನೀವು ಅಪ್ಗ್ರೇಡ್ ಮಾಡಿದಾಗ 64 ಮೆಂಬರ್ ಬರ್ತಾರೆ. ಈ 64 ಮೆಂಬರ್ಸ್ 50,000 ಇಂದ ಅಪ್ಗ್ರೇಡ್ ಮಾಡಿದ್ರೆ 40% ಎಷ್ಟಾಗುತ್ತೆ? 12,16,000 ಟ್ರಾನ್ಸ್. ಈ 12,16,000 ಟ್ರಾನ್ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 1.5 crore rupees ಮೈ ಡಿಯರ್ ಫ್ರೆಂಡ್ಸ್. ಜಸ್ಟ್ 6th ಲೆವೆಲ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಲಾಸ್ಟ್ ಬಂದ್ಬಿಟ್ಟು 7th ಲೆವೆಲ್ ಅಂತ. ಈ 7th ಲೆವೆಲ್ ಬಂದು ಇದು ಡ್ರೀಮ್ ಲೆವೆಲ್ ಅಂತ ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಇದು ಡ್ರೀಮ್ ಲೆವೆಲ್ ಯಾರೆಲ್ಲ ಇದು ಅಚೀವ್ ಮಾಡ್ತೀರಾ, ಈ 128 ಪೀಪಲ್ ಏನ್ 40% ಅಪ್ಗ್ರೇಡ್ ಮಾಡ್ತಾರೋ 40% ಸೇರಿದ್ರೆ ಎಷ್ಟಾಗುತ್ತೆ ಇನ್ಕಮ್ ನೋಡಿ? 48,64,000 TRX. ಓಕೆ, ಈ ಟ್ರಾನ್ಸ್ ಪ್ರೆಸೆಂಟ್ ಇವತ್ತಿನ ಪ್ರೈಸ್ ನೋಡ್ಬೇಕಂದ್ರೆ ಆಲ್ಮೋಸ್ಟ್ 6 to 7 crore rupees ಮೈ ಡಿಯರ್ ಫ್ರೆಂಡ್ಸ್. ಸೊ ಇದು ಜಸ್ಟ್ 1 ಲೆವೆಲ್ ಇನ್ಕಮ್. ಎಲ್ಲ ನಾನು ಟೋಟಲ್ ಆಗಿ ಇದುವರೆಗೆ ನಾನು ಏನೇನ್ ಮಾತಾಡಿದೀನಿ ಕಂಪ್ಲೀಟ್ ಲೆವೆಲ್ ಅಲ್ಲಿ ಕಂಪ್ಲೀಟ್ ಸ್ಟ್ರಕ್ಚರ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಜಸ್ಟ್ ಇದು ಚಾರ್ಟ್ ಅಲ್ಲಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಟೋಟಲ್ ಇನ್ಕಮ್ ನೀವು ನೋಡಬಹುದು 1,67,85,400 ಟ್ರಾನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತಿನ ಟ್ರಾನ್ ರೇಟ್ ಪ್ರೆಸೆಂಟ್ ರೇಟ್ ಬಂದು ಆಲ್ಮೋಸ್ಟ್ 12-13 rupees ಏನ್ ನಡೀತಾ ಇದೆ ಪ್ರೆಸೆಂಟ್ ರೇಟು. ಬಿಕಾಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ರತಿ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್, ಬಿಕಾಸ್ 24 hours ಮಾರ್ಕೆಟ್ ಇರೋದ್ರಿಂದ. ಇದು ಕಂಪ್ಲೀಟ್ ಆಗಿ 1,67,00,000 ಇವತ್ತಿನ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 15 crore rupees ಮೈ ಡಿಯರ್ ಫ್ರೆಂಡ್ಸ್. ಸೊ ಇದನ್ನು ದೊಡ್ಡ ಮಟ್ಟಿಗೆ ಅಪಾರ್ಚುನಿಟಿ ಇದೆ. ಇದರಲ್ಲಿ ಜಸ್ಟ್ ನಾನು ನಿಮ್ಗೆ ಹೇಳೋದೇನಂದ್ರೆ ಜಸ್ಟ್ ಒಂದು 3 months ಡೆಡಿಕೇಟ್ ಆಗಿ ವರ್ಕ್ ಮಾಡಿ. ಈ 3 months ಅಲ್ಲಿ ವರ್ಕ್ ಮಾಡೋದ್ರಿಂದ ನೀವು ಒಂದು 10% ಸಕ್ಸಸ್ ಆಗಿದ್ರೆ ಅನ್ಕೊಂಡಿ ಈ ಬಿಸ್ನೆಸ್ ಅಲ್ಲಿ 10% ಸಕ್ಸಸ್ ಆದ್ರೂ ಆಲ್ಮೋಸ್ಟ್ ಮೈ ಡಿಯರ್ ಫ್ರೆಂಡ್ಸ್ 1 to 2 crore rupees ಇನ್ಕಮ್ ಮಾಡ್ಬೋದು. ಜಸ್ಟ್ 10% ನಾನು ಮಾತಾಡ್ತಿದ್ದೀನಿ. ನಿಮ್ ಪೊಟೆನ್ಶಿಯಲ್ ಜಾಸ್ತಿ ಇದೆನಾ, ನೀವು ಜಾಸ್ತಿ ಅರ್ನ್ ಮಾಡ್ಬೋದು. ಸೊ ನಾನು ಇವತ್ತಿಗೆ ನಿಮ್ದು ಈ ಪ್ಲಾನ್ ಅನ್ನ ಜಸ್ಟ್ ಒಂದು ಬ್ರೀಫ್ ಒಂದು ಐಡಿಯಾ ಕೊಟ್ಟಿದ್ದೀನಿ. ಯಾರಿಗೆಲ್ಲ ನಿಮ್ಗೆ ಇನ್ವೈಟ್ ಮಾಡಿದಾರೋ ಆ ಪರ್ಸನ್ ನ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಇದು ಆದ್ಮೇಲೆ ನಾನು ನಿಮ್ಗೆ ಒಂದು ಜಸ್ಟ್ ಇಲ್ಲಿ ಯಾವ ರೀತಿ ಟ್ರಾನ್ಸ್ಪರೆಂಟ್ ಇದೆ ಅಂತ ಕೂಡ ಹೇಳ್ತೀನಿ ನಾನು. ಈ ಟ್ರಾನ್ಸ್ಪರೆಂಟ್ ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ. ಓಕೆ, ಈಗ ಈ ಟ್ರಾನ್ಸ್ಪರೆಂಟ್ ಯಾವ ರೀತಿ ಅಂದ್ರೆ ನಾನು ನಿಮ್ಗೆ ಇಲ್ಲಿ ಒಂದು ಜಸ್ಟ್ ಇವತ್ತಿನ ಟ್ರಾನ್ ಪ್ರೈಸ್ ಹಾಗೆ ಇವತ್ತಿನ ಪ್ರೆಸೆಂಟ್ ಯಾವ ರೀತಿ ನಾವು ಇಲ್ಲಿ ಐಡಿನ ನೋಡ್ಬೋದು, ಯಾವ ರೀತಿ ಇನ್ಕಮ್ ನ ತೋರಿಸಬಹುದು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ಒಂದು ಪ್ರೆಸೆಂಟ್ ಚಾರ್ಟ್ ಕೂಡ ನೋಡಿ. ಇವತ್ತು ರೇಟ್ ಎಷ್ಟು ನಡೀತದೆ? 11.49 ಇದೆ, ಸ್ವಲ್ಪ ಡೌನ್ ಅಲ್ಲಿ ನಡೀತಾ ಇದೆ ಸದ್ಯಕ್ಕೆ. ಸೊ ಇವತ್ತು ಜಾಯಿನ್ ಆಗಕ್ಕೆ ಎಷ್ಟಾಗುತ್ತೆ ಅಮೌಂಟ್ ಕೂಡ ಹೇಳ್ತೀನಿ ನೋಡಿ. 950 ಟ್ರಾನ್ಸ್ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಜಸ್ಟ್ ಮೈ ಡಿಯರ್ ಫ್ರೆಂಡ್ಸ್ 10,900 rupees ಆಗುತ್ತೆ. ಅಂದ್ರೆ 11,000 rupees ಅಂತ ತಿಳ್ಕೊಟ್ಟು ರಫ್ಲಿ. ಸೊ ಇದು ಒಂದ್ಸರಿ ಒನ್ ಟೈಮ್ ಅಮೌಂಟ್ ಜಾಯಿನ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ನಿಮ್ದು ಐಡಿ ಓಪನ್ ಆಗುತ್ತೆ. ಸೊ ಇವಾಗ ನಾನು ಜಸ್ಟ್ ನನ್ನ ಐಡಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಯಾವುದು ಕೂಡ ನೀವು ಇಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೂ ಯಾವ್ದು ಇನ್ಕಮ್ ಸಲುವಾಗಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಪ್ರತಿಯೊಂದು ನೀವು ನೋಡ್ಕೋಬಹುದು. ನಾನು ಐಡಿ ನಂಬರ್ ಹೇಳ್ತೀನಿ, ನೀವು ಗೂಗಲ್ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಯಾರ ಐಡಿ ಕೂಡ ಹೇಳ್ತಾರಲ್ಲ, ಯಾರಾದ್ರೂ ನಿಮ್ಗೆ ಇನ್ಕಮ್ ಇದೆ, ನನಗೆ ಇಷ್ಟು ಇನ್ಕಮ್ ಇದೆ, ನಾನು ಇಷ್ಟು ಇನ್ಕಮ್ ಮಾಡಿದ್ದೇನೆ ಅಂತ ಕ್ರಿಪ್ಟೋ ಕರೆನ್ಸಿಲಿ ಹೇಳಿದ್ರೆ ಜಸ್ಟ್ ಅವರ ವಾಲೆಟ್ ಅಡ್ರೆಸ್ ನ ತಗೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ವಾಲೆಟ್ ಅಡ್ರೆಸ್ ಇದ್ರೂ ಸಾಕು, ನೀವು ಕಂಪ್ಲೀಟ್ ಆಗಿ ಅವ್ರ ಇನ್ಕಮ್ ನ ನೋಡಬಹುದು. ಯಾಕಂದ್ರೆ ಇದು ಪಬ್ಲಿಕ್ ಲೆಡ್ಜರ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಯಾರು ನಿಮ್ಗೆ ಯಾವ್ದೋ ಒಂದು ಸುಳ್ಳು ಕಥೆಗಳನ್ನ ಹೇಳಕ್ ಆಗಲ್ಲ. ಬಿಕಾಸ್ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಇರೋದು ನಮ್ಗೆ ಗೊತ್ತು. ಬ್ಲಾಕ್ ಚೈನ್ ಅಲ್ಲಿ ಏನಾಗುತ್ತೆ ಅಂತ. ಇವಾಗ ನಾನು transcore.io ಅಂತ ಏನ್ ಹೇಳ್ತಾ ಇದೀನೋ ನೀವು ಗೂಗಲ್ ಕ್ರೋಮ್ ಅಲ್ಲಿ ಸರ್ಚ್ ಮಾಡಿ. ಗೂಗಲ್ ಕ್ರೋಮ್ ಅಲ್ಲಿ ಸರ್ಚ್ ಮಾಡಿದಾಗ ಒಂದು ವ್ಯೂ ಅಂತ ಆಪ್ಷನ್ ಬರುತ್ತೆ. ಆ ವ್ಯೂ ಅಂತ ಆಪ್ಷನ್ ಬಂದಾಗ ನಾನೊಂದು ಐಡಿ ನಂಬರ್ ಹೇಳ್ತೀನಿ ಇವಾಗ, ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಅಲ್ಲಿ ಚೆಕ್ ಮಾಡಿ ಅಲ್ಲೊಂದು ವಾಲೆಟ್ ಅಡ್ರೆಸ್ ಬರುತ್ತೆ. ಆ ವಾಲೆಟ್ ಅಡ್ರೆಸ್ ನ ಕೂಡ ನೀವೇನ್ ಮಾಡಿ
ಟ್ರಾನ್ಸ್ಕ್ಯಾನ್ ಅಂತ ಒಂದು ಇರುತ್ತೆ, ಅದನ್ನು ಕೂಡ ನಾವು ಎಜುಕೇಟ್ ಮಾಡ್ತೀವಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಇದು ಟ್ರಾನ್ಸ್ಕರ್ ಒಂದು ವೆಬ್ಸೈಟ್ ಬಂತು, ಈ ವೆಬ್ಸೈಟ್ ಅಲ್ಲಿ ನಾನು ಲಾಗಿನ್ ಕೊಟ್ಟಿದ್ದೀನಿ ಇವಾಗ. ಕಂಪ್ಲೀಟ್ ಡೀಟೇಲ್ ಇದೆ ಮೈ ಡಿಯರ್ ಫ್ರೆಂಡ್ಸ್, ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಇರುತ್ತೆ ಇಲ್ಲಿ. ಸೊ ಜಸ್ಟ್ ಈಗ ಲಾಗಿನ್ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಬ್ರೌಸ್ ಆಗ್ತಿದೆ. ಈ ಲಾಗಿನ್ ಆದ್ಮೇಲೆ ನನ್ನ ಐಡಿ ಇನ್ಕಮ್ ನ ಜಸ್ಟ್ ರಿಫ್ಲೆಕ್ಟ್ ಮಾಡ್ತೀನಿ. ಅಂಡ್ ಯಾರೆಲ್ಲ ಸ್ವಲ್ಪ ಡೌಟ್ಸ್ ಗಳಿದೆ ಅದನ್ನ ನೀವು ಫ್ರೆಂಡ್ಸ್ ಗಳನ್ನ ಆದಷ್ಟು ಕೇಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ನನ್ನ ಐಡಿ ನಂಬರ್ ಮೈ ಡಿಯರ್ ಫ್ರೆಂಡ್ಸ್, 6743805129. ಇವತ್ತಿನವರೆಗೆ ನಾನು ಆಲ್ಮೋಸ್ಟ್ 1 ಮಂತ್ ಇಂದ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿವರೆಗೆ ನಾನು ಟೋಟಲ್ ಆಗಿ ರೆಫರ್ ಕೊಟ್ಟಿದ್ದು 18 ಮೈ ಡಿಯರ್ ಫ್ರೆಂಡ್ಸ್, 18 ಮೆಂಬರ್ಸ್ಗೆ. ಸೊ ಇಲ್ಲಿ ನೋಡಿ, ಟೋಟಲ್ ನನ್ನ ಇನ್ಕಮ್ 16,200 ಬರೀ ಡೈರೆಕ್ಟ್ ಸ್ಪಾನ್ಸರ್ ಇದೆ ನನ್ನ ಇನ್ಕಮ್. ಆ ನಂತರ ಡೈರೆಕ್ಟ್ ಸ್ಪಾನ್ಸರ್ ಆದ್ಮೇಲೆ ಲೆವೆಲ್ ಇನ್ಕಮ್ ಇದೆ. ಆ ನಂತರ ಟೋಟಲ್ ಇನ್ಕಮ್ ನೋಡಿ 28,132. 28,132 ಇವತ್ತಿನ ಲೆಕ್ಕದಲ್ಲಿ ನಾನು ಪ್ರೆಸೆಂಟ್ ರೇಟ್ ತೋರಿಸ್ತೀನಿ ಡೈರೆಕ್ಟ್ ಆಗಿ. 28,132 ಅಂದ್ರೆ ಜಸ್ಟ್ ಇದು 1 ಮಂತ್ ಇನ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಇದು ಜಸ್ಟ್ ಫಸ್ಟ್ ಲೆವೆಲ್ ಇದೆ, ನನ್ನ ಫಸ್ಟ್ ಸೆಕೆಂಡ್ ಲೆವೆಲ್. ಇನ್ನು ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, ಫೌಂಡೇಶನ್ ಲೆವೆಲ್ ಕ್ಲಿಯರ್ ಆದ್ಮೇಲೆ ನಮ್ಗೆ ಆಕ್ಚುಲ್ ಇನ್ಕಮ್ ಸ್ಟಾರ್ಟ್ ಆಗೋದು. ಸೊ ಇದು ಜಸ್ಟ್ 1 ಮಂತ್ ನಾನು ಬಿಗಿನಿಂಗ್ ಹೇಳ್ತೀನಿ, ಬಿಕಾಸ್ ಎಲ್ಲರೂ ಹೊಸೊಬ್ರು ನನ್ನ ಹತ್ರ ಬಂದಿರೋರೆಲ್ಲ ಕ್ರಿಪ್ಟೋ ಕರೆನ್ಸಿ ಹೊಸೊಬ್ರು ಮೈ ಡಿಯರ್ ಫ್ರೆಂಡ್ಸ್. ಯಾರು ಇಲ್ಲಿ ಜಾಯ್ನ್ ಆಗಿದಾರ, ಯಾರು ಇಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ. ಏನೋ ದೊಡ್ಡ ಮಟ್ಟಿಗೆ ಹೊಸದಾಗಿದೆ, ನಮ್ಗೇನೋ ಅರ್ಥ ಆಗ್ತಿಲ್ಲ ಅಂತ. ಸೊ ನಾವು ಕಂಪ್ಲೀಟ್ ಬೇಸಿಕ್ ಇಂದ ಎಜುಕೇಶನ್ ಕೊಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್, ಇನ್ಫಾರ್ಮೇಶನ್ ಕೊಡ್ತೀವಿ ಇಲ್ಲಿ. ಸೊ ಯಾರೆಲ್ಲ ಅಟೆಂಡ್ ಆಗಿದ್ರೆ, ಹೊಸೊಬ್ರೆಲ್ಲ ಬಂದಿದ್ದೀರಾ, ಸೊ ನೀವು ಪ್ಲೀಸ್ ನಿಮ್ದು ಫ್ರೆಂಡ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅವ್ರ ನಿಮ್ ಫ್ರೆಂಡ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಯಾರಾದ್ರೂ ಒಂದ್ ಸಣ್ಣ ಪುಟ್ಟ ಏನಾದ್ರು ಪಾಯಿಂಟ್ಸ್ ಹೇಳ್ಬೋದ್ರೆ ಹೇಳ್ಬೋದು. ಇನ್ನು 2 ಮಿನಿಟ್ಸ್ ಟೈಮ್ ಇದೆ ನಮ್ಮ ಹತ್ರ. ಸ್ಟೀಫನ್ ಸರ್ ಆರ್ ಮುರಳಿ ಸರ್, ಯಾರಾದ್ರೂ ಸಮಥಿಂಗ್ ಏನಾದ್ರು ವ್ಯಾಲ್ಯೂ ಅಡಿಷನ್ ಮಾಡಂಗಿದ್ರೆ ಒಂದು 2 ಮಿನಿಟ್ಸ್ ಟೈಮ್ ಇದೆ ಸರ್, ಪ್ಲೀಸ್ ಆಡ್ ಆನ್ ಮಾಡಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ, ಯಾರೆಲ್ಲ ಅಟೆಂಡ್ ಆಗಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಸ್ಟೀಫನ್ ಸರ್, 1 ನಿಮಿಷ, ಅದು ಮೈಕ್ ಇದೆ. ಮುರಳಿ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಜಸ್ಟ್ ಮಿನಿಟ್, ಮ್ಯೂಟ್ ಆಗ್ತಿದೆ. ಓಕೆ ಸ್ಟೀಫನ್ ಸರ್. ಎಸ್ ಸರ್. ಓಕೆ ಸರ್, ಓಕೆ ಸರ್. Thank you, Lali. Presentation was good. Thank you, sir. Thank you, sir. Okay, fine, sir. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಪ್ಲೀಸ್? ಓಕೆ ಸರ್, ಮುರಳಿ ಸರ್ ಪ್ಲೀಸ್ ಹೇಳಿ ಸರ್. ಥ್ಯಾಂಕ್ ಯು ಲಲಿನ್ ಸರ್, ಸೂಪರ್ ಆಗಿತ್ತು ಇವತ್ತು ಪ್ರೆಸೆಂಟೇಷನ್. ನನ್ನ ಕಡೆಯಿಂದ ಎಲ್ಲರಿಗೂ ಹೇಳ್ತಾ ಇರೋದು ಒಂದೇ, ಏನಂತ ಹೇಳಿದ್ರೆ, ಮನೆ ಕುತ್ಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟ್ ವಿತ್ ಎಜುಕೇಶನ್ ಸಮೇತ ನಮ್ ಟೀಮ್ ಎಲ್ಲರಿಗೂ ಕೊಡ್ತಾ ಇದೆ. ಅದರಿಂದ ಈಗ ಆಲ್ರೆಡಿ ಕೊರೋನಾ ಜಾಸ್ತಿ ಆಗ್ತಾರಿಂದ ಜನ ಹೊರಗಡೆ ಹೋಗೋಕ್ಕೂ ಭಯ ಬೀಳ್ತಾ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಸಿಗ್ತಾ ಇದೆ ಕೈಗೆ. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನಮ್ ಟೀಮ್ ರೆಡಿ ಆಗಿದೆ. ನಿಮ್ ಸೀನಿಯರ್ ಜೊತೆ ಯಾರು ನಿಮಗೆ ಕಾನ್ಸೆಪ್ಟ್, ಯಾರು ನಿಮ್ಗೆ ಲಿಂಕ್ ಕಳಿಸಿದ್ರು ಅವ್ರ ಜೊತೆ ನಮ್ಮ ಟೀಮಲ್ಲಿ ಇರೋ ಎಲ್ಲ ಸೀನಿಯರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಎಜುಕೇಶನ್ ಮುಖಾಂತರ ನೀವು ಈ ಬಿಸ್ನೆಸ್ ಚೆನ್ನಾಗಿ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಟೈಮ್ ಇಲ್ಲ ಇಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ದು ವ್ಯಾಲ್ಯೂ ಎಡಿಷನ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ಇದಾರೆ ಸರ್ ಮಾರ್ಕೆಟ್ ಅಲ್ಲಿ, ನೆಟ್ವರ್ಕ್ ಮಾಡಿದವ್ರು ಇದಾರೆ, ಬಟ್ ದುಡ್ಡು ಮಾಡಿದವ್ರು ತುಂಬಾ ಕಮ್ಮಿ ಇದಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ನಾವು ಇದು ಯಾವುದೇ ಇಲ್ಲಿ ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟ್ ನ ಬಿಟ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ಅನ್ನೋ ಒಂದು ಮೈಂಡ್ ಸೆಟ್ ನ ಬಂದು ವರ್ಕ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಯಾರೆಲ್ಲ ಅಟೆಂಡ್ ಆಗಿದ್ದಾರೆ, ಯಾರಿಗಾರ ಅರ್ಥ ಆಗಿದೆ, ಒಂದು ನಾನು ಹೇಳಿದ ಒಂದು 5-10% ಅರ್ಥ ಆಗಿರ್ಬೋದು. ಈ ರೀತಿ ನೀವು ಡೈಲಿ ಅಟೆಂಡ್ ಆಗ್ತಾ ಬನ್ನಿ ಮೈ ಡಿಯರ್ ಫ್ರೆಂಡ್ಸ್. ನೀವು ಬಿಸ್ನೆಸ್ ಮಾಡಿ ಬಿಡಿ ಸೆಕೆಂಡ್ರಿ, ನಾನು ಹೇಳ್ತೀನಿ ಓಪನ್ ಆಗಿ. ಎಜುಕೇಶನ್ ತಗೊಳ್ಳಿ, ಎವ್ರಿ ಡೇ ನಾನು ಬೇಸಿಕ್ ಒಂದಲ್ಲ ಒಂದು ಅಪ್ಡೇಟ್ ತಂದು ಹೊಸದಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸಂಪತ್ ಸರ್ ಏನಾದ್ರು ಹೇಳ್ಬೇಕಾ? ಹೇಳಿ ಸರ್. ಹಲೋ ಸಂಪತ್ ಸರ್, ನಮಸ್ಕಾರ ಸರ್. ಓಕೆ ಓಕೆ, ಎಲ್ರಿಗೂ ಧನ್ಯವಾದ. ಸಂಪತ್ ಸರ್ ಮಾತಾಡ್ಬೇಕು ಏನಾದ್ರು? ಓಕೆ ಸರಿ, ಎಲ್ರಿಗೂ ಧನ್ಯವಾದಗಳು ಮೈ ಡಿಯರ್ ಫ್ರೆಂಡ್ಸ್. ಎವ್ರಿ ಡೇ ಮೀಟಿಂಗ್ ಇರುತ್ತೆ, ಪ್ಲೀಸ್ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮ್ದು ಆದಷ್ಟು ಫ್ರೆಂಡ್ಸ್ ಗಳಿಗೆ ಎಜುಕೇಟ್ ಮಾಡಬೇಕು ಅನ್ಕೊಂಡಿದ್ರೆ ಅಂದ್ರೆ ಪ್ಲೀಸ್ ಇದಕ್ಕೆ ಇನ್ವೈಟ್ ಮಾಡಿ ಅಂಡ್ ಆದಷ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ನಾಳೆ ನಿಮಗೆ 7 o'clock ಸಿಗೋಣ. ಎಕ್ಸಾಕ್ಟ್ 7 o'clock ಪ್ಲೀಸ್ ಜಾಯ್ನ್ ಆಗಿ. ಎಕ್ಸಾಕ್ಟ್ 7:05 ಸ್ಟಾರ್ಟ್ ಮಾಡ್ತೀವಿ, 7:30 ಕ್ಲೋಸ್ ಮಾಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು 5 minutes ಡಿಲೇ ಆಗಿದೆ. ಸೊ ಆದಷ್ಟು ಬೇಗ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಗಳನ್ನ ಇನ್ವೈಟ್ ಮಾಡ್ಕೊಳ್ಳಿ. ಎಲ್ಲರೂ ಮೀಟಿಂಗ್ ಅಟೆಂಡ್ ಆಗಿದ್ದಕ್ಕೆ ಇನ್ನೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.